ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಕೈ ಇರುವಂಥವರೆಲ್ಲರೂ ಕೈ ಜೋಡಿಸ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಹೋದವಾರ ಯಾವ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಈಗ ಒಂದು 3-4 ವಾರಗಳಾಯಿತು ಒಂದೇ ವಿಷಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಸುಳ್ಳಿನ ನಾಲಿಗೆ ಇರಬಾರದು ಎಂಬುದಾಗಿ. ಸುಳ್ಳಿನ ನಾಲಿಗೆ ಏನು ಮಾಡುತ್ತೆ? ನಮ್ಮ ಜೀವಿತದಲ್ಲಿ ಅನೇಕ ಅಪಾಯಗಳನ್ನು ತಂದೊಡ್ಡುತ್ತೆ. ಈ ಲೋಕದಲ್ಲಿರುವಾಗ ಅಪಾಯಗಳು ಬಿಡ್ರಿ, ಅದು ನೇರವಾಗಿ ಎಲ್ಲಿಗೆ ನಡೆಸುತ್ತೆ? ನಮ್ಮನ್ನು ನರಕಕ್ಕೆ ನಡೆಸುತ್ತೆ. ಯಾರು ಸುಳ್ಳು ಹೇಳ್ತಾರೋ, ನಂಬಿದವರಾಗಿರಲಿ ನಂಬಲಾರದವರಾಗಿರಲಿ, ನಂಬಿ ಸುಳ್ಳು ಹೇಳೋರಿಗಂತೂ ಇನ್ನೂ ಭಯಂಕರವಾದಂಥ ಯಾತನೆ ಇರುತ್ತೆ. ಅಲ್ಲೆಲ್ಲೂಯಾ. ದೇವ್ರು ನಂಬಿದ್ದೀವಿ, ರಕ್ಷಣೆ ಹೊಂದಿದ್ದೀವಿ ಅಂತೇಳಿ ಹೇಳ್ತಾರೆ, ಆದರೆ ಅವ್ರು ಮಾಡುವಂಥ ಕಾರ್ಯಗಳೆಲ್ಲ ಹೆಂಗಿರ್ತಾವೆ ಅಂದರೆ ವಿರೋಧವಾಗಿರುವಂಥ ಕಾರ್ಯಗಳು ಇರ್ತವೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸುಳ್ಳಿನ ನಾಲಿಗೆ ನಮ್ಮ ಜೀವಿತದಲ್ಲಿ ಇರಬಾರ್ದು. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾನೆ, ನಿಮ್ಮ ಬಾಯೊಳಗಿಂದ ಹೊರಡುವಂಥದ್ದೇ ನಿಮ್ಮನ್ನು ಏನು ಮಾಡುತ್ತದೆ? ಹೊಲೆ ಮಾಡುತ್ತೆ, ಹೊಲಸು ಮಾಡುತ್ತೆ. ಜಿನ್ನ ಇಲ್ಲಿ ಮೇಲ್ಗಡೆ, ಜೋಳ ಹಾಕಿದ್ರೆ ಏನು ಬರುತ್ತೆ? ಕೆಳಗಡೆ ಗೋಧಿ ಹಿಟ್ಟು ಬರುತ್ತೆ. ಯಾವಾಗ ಬರುತ್ತೆ ರೀ? ಜೋಳ ಹಾಕಿದ್ರೆ ಯಾವಾಗ ಬರುತ್ತೆ? ಜೋಳದ ಹಿಟ್ಟು ಬರುತ್ತೆ. ಗೋಧಿ ಹಾಕಿದರೆ ಗೋಧಿ ಹಿಟ್ಟು ಬರುತ್ತೆ. ಇಲ್ಲಿ ಏನಾದ? ಇಲ್ಲಿದ್ದಿದ್ದೆ ಇಲ್ಲಿ ಬರುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದನ್ನು ಹೇಳೋದು? ಇಲ್ಲಿ ತಲೆಗೆ ಏನಾದ ಅದೇ ಎಲ್ಲಿ ಬರುತ್ತಾ? ಇಲ್ಲಿ ಬರುತ್ತಾ. ನೀವು ಇಲ್ಲಿ ಬರ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತದೆ, ಸುಳ್ಳು ಭಯಂಕರವಾದಂಥ ಕೆಟ್ಟದಾಗಿರ್ತಕ್ಕಂಥ ಕಾರ್ಯಕ್ಕೆ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸುಳ್ಳು ಹೇಳಿದಂಥ ಗೆಹಜಿ ಏನಾದ? ರೋಗವನ್ನು ಸಂಪಾದನೆ ಮಾಡಿಕೊಂಡ. ಸುಳ್ಳು ಹೇಳಿದಂಥ ಯಾಕೋಬನು 20 ವರ್ಷಗಳ ಕಾಲ ಕಠಿಣವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಯಿತು. ದೇಶವಲ್ಲದ ದೇಶಕ್ಕೆ ಹೋಗಬೇಕಾಯಿತು. ತಂದೆಯ ಮನೆಯನ್ನು ಬಿಡಬೇಕಾಯಿತು. ಅಣ್ಣನೇ ವಿರೋಧಿಯಾಗಿ ಶತ್ರುವಾಗಿ ಮಾರ್ಪಟ್ಟ ಪ್ರಿಯರೇ. ಹಲ್ಲೆಲೂಯಾ. ಸುಳ್ಳು ಹೇಳಿದಂಥ ಅನನೀಯ ಸಫೈರಳು, ಕಾಣಿಕೆ ವಿಷಯದಲ್ಲಿ ಸುಳ್ಳು ಹೇಳಿದಂಥ ಅನನೀಯ ಸಫೈರಳ ಜೀವವೇ ಬಲಿಯಾಯಿತು ಪ್ರಿಯರೇ. ಸುಳ್ಳು ಹೇಳಿದಂಥ ಪೇತ್ರನು ಸುಳ್ಳು ಹೇಳಿದ, ಪುನಃ ಪೇತ್ರನ ಏನು ಮಾಡಿದ? ಸುಳ್ಳಿನ ವಿಷಯದಲ್ಲಿ ತಿದ್ದಿಕೊಂಡ. ಪೇತ್ರನ ಜೀವಿತದಲ್ಲಿ ದೇವರು ಏನು ಕೊಟ್ಟರು? ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾನು ಆ ಕಡೆ ವಾರಗಳಲ್ಲಿ ಒಂದು ವಿಷಯವನ್ನು ಧ್ಯಾನ ಮಾಡಿದೆ. ನಿಮ್ಮಲ್ಲಿಗೆ ನೆನಪಾಯ್ತೋ ಇಲ್ಲೋ? ಹಲ್ಲೆಲೂಯಾ. ಒಂದು ಸಾರಿ ಆದರೂ ನೀವು ದೇವರನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡಿದ್ದೀರಾ? ದೇವರನ್ನು ಆಹ್ವಾನ ಮಾಡಿದಂಥವರ ಜೀವಿತದಲ್ಲಿ ಎಂತಹ ಬಲವಾದ ಆಶೀರ್ವಾದಗಳು ಇರುತ್ತವೆ ಅನ್ನುವಂಥ ವಿಷಯವನ್ನು ನಾವು ಧ್ಯಾನ ಮಾಡಿದ್ವಿ. ಅಲ್ಲಿ 3 ಮನೆಗಳ ಕುರಿತಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಮೊದಲನೇ ಮನೆ ಯಾವ ಮನೆ ಅಂದರೆ ಜಕ್ಕಯ್ಯನ ಮನೆ. ಯಾರ ಮನೆ? ಜಕ್ಕಯ್ಯ. ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಿದ ನಂತರ ಜಕ್ಕಯ್ಯನ ಜೀವಿತದಲ್ಲಿ ಏನು ಬಂತು? ರಕ್ಷಣೆ ಬಂತು. ಹಲ್ಲೆಲೂಯಾ. ಜಕ್ಕಯ್ಯನಿಗೆ ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಒಳ್ಳೆಯ ಗೌರವ ಇದೆ, ಆದರೆ ಆತ್ಮಿಕವಾಗಿ ಆತನಿಗೆ ಸಮಾಧಾನ ಇಲ್ಲ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ ಅನ್ನುವಂಥ ಸ್ಥಿತಿ ಆತನಿಗೆ ಗೊತ್ತಿಲ್ಲ. ಈ ಜನರು, ಲೋಕದ ಜನರು ಮಾತಾಡ್ತಾರೆ ಏನೆಂಬುದಾಗಿ? ಸತ್ತ ಮೇಲೆ ಯಾರಿಗೆ ನೋಡ್ಯಾರ್ರಿ? ಹಲ್ಲೆಲೂಯಾ. ಸತ್ತ ಮೇಲೆ ನಡೆಯುವಂಥದ್ದೇ, ಜರುಗುವಂಥ ಜೀವಿತವೇ ನಿಜವಾದಂಥ ಜೀವಿತ. ಯಾಕಂದರೆ ಬರೀ 70 ವರ್ಷ ಇರ್ತೀವಿ ನಾವು ಭೂಮಿ ಮೇಲೆ. ಹಬ್ಬ ಅಂದರೆ 120 ವರ್ಷಗಳ ಕಾಲ. 120 ವರ್ಷಗಳ ಕಾಲ ದಾಟಿದ ಮೇಲೆ ನಿತ್ಯ ಜೀವಿತ. 2 ಸ್ಥಳಗಳಲ್ಲಿ ಮನುಷ್ಯನ ಕಳಿತಾನ ಪ್ರಿಯರೇ. ಮನುಷ್ಯನ ಆತ್ಮ ಕಳೆಯುತ್ತೆ. ಒಂದು, ಸೃಷ್ಟಿಕರ್ತನಾದ ದೇವರನ್ನು ನಂಬಿದರೆ ಆ ಆತ್ಮ ಎಲ್ಲಿಗೆ ಹೋಗುತ್ತೆ? ಪರಲೋಕಕ್ಕೆ ಹೋಗುತ್ತೆ. ಸೃಷ್ಟಿಕರ್ತನಾದ ದೇವರನ್ನು ತಿರಸ್ಕಾರ ಮಾಡಿದರೆ ಆ ಆತ್ಮ ಎಲ್ಲಿ ಬಿಡಲ್ಪಡುತ್ತೆ? ನರಕದಲ್ಲಿ ಬೀಳಲ್ಪಡುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಕೆಲವು ಜನರು ಅಂದ್ಕೊಳ್ತಾರೆ, ಯೇಸು ಸ್ವಾಮಿ ಆ ಜಾತಿ ದೇವರು, ಈ ಜಾತಿ ದೇವರು, ಆ ಜನಾಂಗದ ದೇವರು, ಈ ಜನಾಂಗದ ದೇವರು ಅಂತೇಳಿ ಅನೇಕರು ಯೇಸಪ್ಪನನ್ನು ನಂಬಲಾರದೆ ತಮ್ಮ ಜಾತಿಗಳ ಮೇಲೆ ಆಧಾರವಾಗಿಟ್ಟುಕೊಂಡು ಮನೆ ದೇವರು ಬೇರೆ, ಕುಲದ ದೇವರು ಬೇರೆ, ಆ ದೇವರು ಬೇರೆ, ಈ ದೇವರು ಬೇರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಏಸಪ್ಪನನ್ನು ನಂಬ್ತಾ ಇಲ್ಲ. ಹಲ್ಲೆಲೂಯಾ. ಏಸಪ್ಪ ಒಬ್ಬಾತನೇ ದೇವರಾಗಿದ್ದಾನೆ, ಆತನೊಬ್ಬಾತನೇ ಸೃಷ್ಟಿಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಮ್ಮ ಭಾರತ ದೇಶ ಎಷ್ಟು ದೌರ್ಭಾಗ್ಯಕರವಾದಂಥ ಸ್ಥಿತಿ ಇದೆ ಅಂದರೆ, ಜನರು
ಅವ್ರನ್ನ ಇವ್ರನ್ನ ಕೂನೆ ಹಿಡಿಯೋದಕ್ಕಾಗಿ ಏನು ಮಾಡಿದರು, ಜಾತಿಯನ್ನು ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಆ ಜಾತಿ ಹೋಗಿ ದೇವ್ರಿಗೂ ಕೂಡ ಜಾತಿಯನ್ನು ಅಂಟು ಕಟ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ. ಹಲ್ಲೆಲೂಯಾ. ಏಸಪ್ಪ ಯಾವ ಕುಲದಲ್ಲಿ ಹುಟ್ಟಿ ಬಂದಾತಾತ? ಯಹೂದ ವಂಶದಲ್ಲಿ. ಈ ಭೂಲೋಕದಲ್ಲಿ ಒಂದೇ ಒಂದು ರಾಜವಂಶ, ಹಲ್ಲೆಲೂಯಾ, ಒಂದೇ ಒಂದು ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂತಹ ವಂಶ. ಆ ವಂಶ ಯಾವುದು? ಯಹೂದಿಗಳ ವಂಶ ಪ್ರಿಯರೇ. ಆ ಯಹೂದಿಗಳ ವಂಶದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದ. ಆ ಯಹೂದಿಗಳು ವಾಸ ಮಾಡುವಂಥದ್ದು ಎಲ್ಲಿ? ಇಸ್ರಾಯೇಲ್ ದೇಶದಲ್ಲಿ. ಇಸ್ರಾಯೇಲ್ ದೇಶದಲ್ಲಿ ಕುಲಗಳು ಇಲ್ಲ ರೀ. ಹಲ್ಲೆಲೂಯಾ. ಇಲ್ಲಿರುವಂಥ ಕುಲಗಳ ವ್ಯವಸ್ಥೆ ಇಸ್ರಾಯೇಲ್ ದೇಶದಲ್ಲಿ ಇಲ್ಲ. ಇಲ್ಲಿ ಭಾರತ ದೇಶದಲ್ಲಿ ಇರುವಂಥವ್ರು, ಹಲ್ಲೆಲೂಯಾ, ಅಲ್ಲಿ ಯಹೂದಿಗಳಿದ್ದಾರೆ. ದೇವರನ್ನ, ಸೃಷ್ಟಿಕರ್ತನಾದ ದೇವರನ್ನೇ ಧ್ಯಾನ ಮಾಡುವಂತಹ ಮಕ್ಕಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ. ಆ ಜನಾಂಗದಲ್ಲಿ ಯೇಸು ಸ್ವಾಮಿ ಬಂದ. ಇವತ್ತು ದೌರ್ಭಾಗ್ಯಕರವಾದ ಸ್ಥಿತಿ ಏನಂದ್ರೆ, ಇಲ್ಲಿ ಭಾರತ ದೇಶದಲ್ಲಿ ಅನೇಕ ಜನಾಂಗಗಳಿದಾವ. ಅನೇಕ ಜನಾಂಗಗಳಲ್ಲಿ ತಮಗೆ ಇಷ್ಟವಾದವರು ಯಾರು ದೇವರು ಆರಿಸಿಕೊಂಡಿದ್ದಾನ ಆ ಜನಾಂಗದವರು ಯೇಸು ಸ್ವಾಮಿಯನ್ನು ಏನು ಮಾಡ್ತಾರೆ? ನಂಬಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಉದಾಹರಣೆ ತಗೊಳ್ರಿ. ನಿಮ್ಮೂರಲ್ಲಿ ಒಂದು ವೇಳೆ ದೇವ್ರನ್ನ ನಂಬಲಾರ್ದಂಥವರು ಬೇರೆ ಜಾತಿಯವರು ಇದ್ರು ಅಂತ ತಿಳ್ಕೊಳ್ರಿ. ಹಲ್ಲೆಲೂಯಾ. ನೀವು ದೇವ್ರನ್ನ ನಂಬಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ, ದೇವರ ಸ್ವಂತ ಜನವಾಗಿದ್ದೀರಿ, ಪರಲೋಕದ ಮಕ್ಕಳು, ಪರಲೋಕದ ಭಾಗ್ಯವನ್ನು ನೀವು ಹೊಂದಿಕೊಂಡಂಥವರಾಗಿರಿ. ಹಲ್ಲೆಲೂಯಾ. ಇನ್ನೂ ಕೆಲವು ಭಾಗ ನಮ್ಮ ಆ ಕಡೆ ಭಾಗದಲ್ಲಿ ಅಸಲು ದೇವ್ರ ಬಗ್ಗೆ ಅವಗಾಹನೆ ಇಲ್ಲ, ದೇವ್ರನ್ನ ನಂಬೇ ಇಲ್ಲ. ಅವರು ವಿಗ್ರಹ ಆರಾಧನೆ ಮಾಡ್ತಾರೆ. ಅವರು ಭಯಂಕರವಾದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅಂದರೆ ಅವರು ಆರಾಧನೆ ಮಾಡುವಂಥ ದೇವರು ಅವ್ರದ್ದು ಅಂತೇಳಿ ಹೇಳ್ಬೋದಾ ನಾವು? ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಅವರು ಆರಾಧನೆ ಮಾಡುವಂಥ ದೇವ್ರು ಇಲ್ಲ ರೀ, ಅವರು ದೇವ್ರು ರೀ ಅಂತೇಳಿ ಅಂತಾರೆ. ಆದರೆ ಏಸಪ್ಪಗೆ ಮಾತ್ರ ಅಂತಾರೆ. ಯಾಕಂತಾರೆ ಅಂದರೆ, ಏಸಪ್ಪನ ಜನರು ಏನು ಮಾಡಲ್ಲ? ಸಹಿಸೋದಿಲ್ಲ. ಸತ್ಯವನ್ನು ಯಾವಾಗಲೂ ಕೂಡ ಏನು ಮಾಡಲ್ಲ? ಜನರು ಸಹಿಸೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇರ್ತೀವಿ, ಸತ್ಯ ಎನ್ನುವಂಥದ್ದು ಬಹಳ ಕಹಿ ಇರುತ್ತಂತ. ಹೆಂಗಿರುತ್ತೆ? ಕಹಿ ಇರುತ್ತೆ, ಸಿಹಿ ಇರಲ್ಲ. ಅದರ ಸಲುವಾಗಿ ಸತ್ಯವನ್ನು ಜನರು ಏನು ಮಾಡಲ್ಲ? ಸಹಿಸಲ್ಲ. ಪ್ರೇರಿಲ್ಲಿದೆ. ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಆಹ್ವಾನ ಮಾಡಿದಂಥ ಜಕ್ಕಾಯ ರಕ್ಷಣೆಯನ್ನು ಹೊಂದಿಕೊಂಡ. ಹಲ್ಲೆಲೂಯಾ. ಜಕ್ಕಾಯ ರಕ್ಷಣೆ ಹೊಂದಿಕೊಳ್ಳಬೇಕಾದ್ರೆ ಆತನು ಪ್ರಯಾಸ ಪಟ್ಟ, ಕಷ್ಟಪಟ್ಟ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮನೆಗೆ ಆಹ್ವಾನ ಮಾಡಿದರು. ಯಾರು? ಮಾರ್ತಳು, ಮರಿಯಳು ಮತ್ತು ಲಾಜರನ್ನು ಮನೆಗೆ ಆಹ್ವಾನ ಮಾಡಿದಂಥ ಅವರು ಏನನ್ನು ಹೊಂದಿಕೊಂಡ್ರು? ಬಿಡಲ್ಪಡದಂಥ ಶ್ರೇಷ್ಠ ಭಾಗ್ಯ, ದೇವರನ್ನೇ ಹೊಂದಿಕೊಂಡ್ರು. ಯಾರು? ಮರಿಯಳು. ಮಾರ್ತಳು ಏನ್ ಮಾಡಿದ್ಲು? ಚಿಂತೆಯ ವಿಷಯದಲ್ಲಿ ಬೇಸತ್ತು ಗಡಿಬಿಡಿಯಲ್ಲಿ ಇದ್ದು ದೇವರನ್ನ ಏನ್ ಮಾಡ್ತಾ ಇದ್ದಾಳೆ? ಆಕೆ ಬೈತಾ ಇದ್ದಾಳೆ. ಸ್ವಾಮಿ, ನನ್ನ ತಂಗಿ ಬರೀ ನಿನ್ನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ನಿನ್ನ ಮಾತುಗಳನ್ನ ಕೇಳ್ತಾ ಇದ್ದಾಳ. ಆಕೆಗೆ ಬರೀ ವಾಕ್ಯ ಕೇಳೋದನ್ನ, ಬರೀ ಸೇವೆ ಮಾಡೋದನ್ನ, ಬಂದು ನನಗೆ ಸಹಾಯ ಮಾಡು ಅಂತೇಳಿ ಹೇಳಿದ ಕಾರಣಕ್ಕಾಗಿ ಏನಾಯ್ತು ಇಲ್ಲಿ? ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಏನಾಗಿದ್ದೀಯಾ? ಗಡಿಬಿಡಿಯಲ್ಲಿದ್ದೀಯಾ, ಚಿಂತೆಯಲ್ಲಿದ್ದೀಯಾ. ಬೇಕಾಗಿರುವಂಥದ್ದು ಒಂದೇ. ಆ ಒಂದನ್ನು ಯಾರು ಸಂಪಾದನೆ ಮಾಡಿಕೊಂಡಿದ್ದಾರೆ? ಮರಿಯಳು ಸಂಪಾದನೆ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಮರಿಯಳು ದೇವರ ಸಹವಾಸದಲ್ಲಿದ್ದಾಳೆ. ಇದನ್ನ ನೆನಪಿಟ್ಕೊಳ್ಬೇಕು. ಹಲ್ಲೆಲೂಯಾ. ದೇವರ ಸಹವಾಸದಿಂದ ತಪ್ಪಿ ಹೋದಂಥವರ ಜೀವಿತಗಳು ಬಹಳ ದೌರ್ಭಾಗ್ಯಕರವಾಗಿರ್ತವೆ. ಯಾರು? ಸಂಸೋನ ದೇವರ ಸಹವಾಸದಿಂದ ತಪ್ಪಿ ಹೋದ, ನಾಶವಾಗಿ ಹೋದ ಪ್ರಿಯರೇ. ಸಹವಾಸವನ್ನು ಬಿಡಬಾರ್ದು. ದೈವಿಕ ಮಕ್ಕಳ ಸಹವಾಸ. ನೀವು ಆರಾಧನೆ ಮಾಡುವಾಗ ಯಾರು ಬರ್ತಾರೆ ಇಲ್ಲಿ? ದೇವರೇ ಇಳಿದು ಬರ್ತಾನೆ. ಹಲ್ಲೆಲೂಯಾ. ದೇವರ ಸಿಂಹಾಸನ ರೂಪುಗೊಳ್ಳುತ್ತೆ ಇಲ್ಲಿ. ಅದ್ರ ಸಲ ಆರಾಧನೆ ಮಾಡುವ ಕೆಲವು ಜನರು ಹೆಂಗೆ ಚಪ್ಪಾಳೆ ಹೆಂಗೆ ಹೊಡಿತಿರ್ತಾರೆ ಅಂದರೆ ಹೇಳುವಾರ. ಹಲ್ಲೆಲೂಯಾ. ಬಾಯಿಂದ ಸ್ತುತಿನೇ ಬರೋದಿಲ್ಲ. ಹಲ್ಲೆಲೂಯಾ. ಕೆಲ್ಸಕ್ಕೆ ಹೋಗಿ ಏನು ಮಾಡ್ಲಾರ್ದು ಹಂಗೆ ನೋಡ್ಕೊಂಡ್ರಿ ನೆಕ್ಸ್ಟ್ ವಾರ ಕರ್ಕೊಂತಾರೆ, ನೆಕ್ಸ್ಟ್ ದಿನ ಕರ್ಕೊಂತಾರೆ ನಿಮ್ಮ ಕೆಲ್ಸಕ್ಕೆ. ಹಲ್ಲೆಲೂಯಾ. ಕೆಲ್ಸಕ್ಕೆ ಹೋದ್ಮೇಲೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕು? ಅದನ್ನು ಕಲ್ತ್ಕೊಳ್ಬೇಕು. ಆ ಕಡೆಯವ್ರನ್ನ ಈ ಕಡೆಯವ್ರು ನೋಡಿ ಏನು ಮಾಡ್ತೀನಿ? ನೀನು ಕಲ್ತ್ಕೊಳ್ತೀವಿ. ನೆಕ್ಸ್ಟ್ ನೀನೇ ಕೆಲಸ ಮಾಡೋದಕ್ಕೆ ಪ್ರಾರಂಭ ಹೆಂಗೆ ಮಾಡ್ತೀಯೋ, ಆರಾಧನೆ ನಿನಗೆ ಗೊತ್ತಿಲ್ಲ ಅಂದರೆ ಬಂದಾಗ ಏನು ಮಾಡ್ಬೇಕಿಲ್ಲ? ನೀನು ಕಲ್ತ್ಕೊಳ್ಬೇಕು. ಮೌನವಾಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ತೆಲುಗಲ್ಲಿ ಒಂದು ಮಾತು ಇರುತ್ತೆ. ಹಲ್ಲೆಲೂಯಾ. ಅಡಗకపోతే ಅಮ್ಮಯ್ಯನ ಅನ್ನಂ ಪೆಟ್ಟದು. ಹಲ್ಲೆಲೂಯಾ. ಕೇಳಲಾರ್ದೆ ಇದ್ರೆ ಅಮ್ಮ ಕೂಡ ಅನ್ನ ಏನು ಮಾಡಲ್ಲಂತೆ? ಇಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನ ಕೇಳಬೇಕು, ನಾವು ದೇವರಿಂದ ಪಡ್ಕೊಳ್ಬೇಕು ಪ್ರಿಯರೇ. ಈ ಯಾರು? ಮಾರ್ತಳು, ಮರಿಯಳು ದೇವರನ್ನ ಆಹ್ವಾನ ಮಾಡಿದ್ರು. ಅವರು ಬೇರ್ಪಡಲಾರದಂಥ ಭಾಗ್ಯವನ್ನ ಹೊಂದಿಕೊಂಡ್ರು ಪ್ರಿಯರೇ. ಮೂರನೇ ಮನೆ ಕುರಿತಾಗಿ ನಾವು ನೋಡಿದ್ವಿ. ಯಾರ ಮನೆ?
ಅಬ್ರಹಾಮನ ಮನೆ 17ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗಿ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಾಗ ದರ್ಶನ ಕೊಟ್ಟಾಗ ದೇವರು ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನಿಗೆ 100 ವರ್ಷಗಳು 99 ವರ್ಷಗಳು ಮತ್ತು ಸಾರಾಯಳಿಗೆ 89 ವರ್ಷಗಳು ಆಗಿದ್ದಾಗಲೂ ಕೂಡ ಮಕ್ಕಳಾಗಲಾರದ ದೌರ್ಭಾಗ್ಯಕರವಾದ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರಬೇಕಾದ್ರೆ ಏನಾಯ್ತು ಗೊತ್ತಾ, ದೇವರು ಹೋಗುವಂಥದ್ದನ್ನು ನೋಡಿ ದೇವರನ್ನ ಏನ್ ಮಾಡಿದ್ರು, ಅವರು ಆಹ್ವಾನ ಮಾಡಿದ್ರು. ಯಾರನ್ನ ಆಹ್ವಾನ ಮಾಡಿದ್ರು ಪ್ರಿಯರೇ? ಯಾರನ್ನ ಆಹ್ವಾನ ಮಾಡಿದ್ರು? ದೇವರನ್ನ ಅವರ ಮನೆಗೆ ಆಹ್ವಾನ ಮಾಡಿದ ಕಾರಣಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಅಲ್ಲಿ ಅದ್ಭುತವಾಗಿ ದೇವರಿಗೆ ಆತಿಥ್ಯವನ್ನ ಕೊಟ್ಟಿರ್ತಕ್ಕಂಥ ಅವರನ್ನ ದೇವರು ಏನ್ ಮಾಡಿದ, ಆಶೀರ್ವಾದ ಮಾಡಿದ. ಮುಂದಿನ ವರ್ಷ 100 ವರ್ಷದ ಅಬ್ರಹಾಮ ಮತ್ತು 90 ವರ್ಷದ ಸಾರಾಯಳು ಗರ್ಭ ಧರಿಸುವಂಗೆ ದೇವರು ಏನ್ ಮಾಡಿದ್ರು, ಕೃಪೆ ತೋರಿಸಿದ್ರು. ಪ್ರಿಯರೇ, ಅಚ್ಚೋಳಿಯವರು ಬಂದಿರ? ಅಚ್ಚೋಳಿಯವರು ಯಾರಿಲ್ವಾ? ಅಲ್ಲಿ ಜಿಯೋ 3 ಬಂದಿದ್ದಾರೆ. ಅಲ್ಲಲ್ಲ, ಪ್ರೈಸ್ ಲಾರ್ಡ್. ಮೊನ್ನೆ ಅಚ್ಚೋಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ವಿಷಯ ಹೇಳಿದ್ರು ಪ್ರಿಯರೇ. ಒಬ್ಬರು ಮನೆಗೆ ಆಹ್ವಾನ ಮಾಡಿದ್ರು, ಒಂದು ವಿಷಯ ಹೇಳಿದ್ರು. ಏನಂತಂದ್ರೆ, ಅಲ್ಲಿ ರವಿಗೌಡ ಅವ್ರ ಶೆಡ್ ಇತ್ತಲ್ಲ, ಅಲ್ಲಿ ಪ್ರಾರ್ಥನೆ ನಡೆಸ್ತಾ ಇದೀವಲ್ಲ, ಅವಾಗ ಅಲ್ಲಿಗೆ ಒಬ್ರು ಒಂದು ವಿಷಯದ ಕುರಿತಾಗಿ ಪ್ರಾರ್ಥನೆ ಮಾಡಿಸಿದ್ರು. ಯಾವ್ದ್ರ ಸಲುವಾಗಿ? ಮಕ್ಕಳಾಗಿಲ್ಲ ಅಂತೇಳಿ. ಮದುವೆಯಾಗಿ ಎಷ್ಟು ವರ್ಷಗಳಾಗಿದೆ? 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಎಷ್ಟು ವರ್ಷ ರೀ? 30+ years, 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ಸಂದರ್ಭದಲ್ಲಿ ಆ ವಿಷಯದ ಕುರಿತಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾರೆ. ಆ ವಿಷಯದ ಕುರಿತಾಗಿ ಪ್ರಾರ್ಥನೆ ಮಾಡಿಸಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ದೇವರು ಏನು ಮಾಡಿದ್ದಾರೆ, ಅವರ ಪ್ರಾರ್ಥನೆಯನ್ನ ಕೇಳಿ ಅವರ ಕಣ್ಣೀರನ್ನ ನೋಡಿ ಅದನ್ನ ಒರೆಸಿ ಅದ್ಭುತವಾಗಿ 30 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ನಂತರ ಮಕ್ಕಳ ಸಂತಾನ ಭಾಗ್ಯವನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಶಶಿಕಲಾ ಜೋಸೆಫ್ ಎನ್ನುವಂತ ದಂಪತಿಗಳು ಅಚ್ಚೊಳ್ಳಿಯವರು, ಅವರು ಈಗ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಂಬಿಕೆಯಿಂದ ಯಾರು ಬರ್ತಾರೋ, ಯಾರು ಕೇಳ್ತಾರೋ ಅವ್ರಿಗೆ ಇಲ್ಲ ಅಂತೇಳಿ ದೇವರು ಅನ್ನೋದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 30 ವರ್ಷ ಅಂದ್ರೆ ಸಾಮಾನ್ಯ ರೀ. ಹಲ್ಲೆಲೂಯಾ. ಅಲ್ಲಿ ಬಾದರ್ಲಿಯಲ್ಲಿ ಅಲ್ಲಿ 18 ವರ್ಷಗಳ ನಂತರ, 10 ವರ್ಷಗಳ ನಂತರ, 12 ವರ್ಷಗಳ ನಂತರ, 8 ವರ್ಷಗಳ ನಂತರ, 6 ವರ್ಷಗಳ ನಂತರ ಅನೇಕರ ಕಣ್ಣೀರನ್ನ 43 ಕುಟುಂಬಗಳು, ಇದೊಂದು ಕೂಡಿಸಿದ್ರೆ 44, ಇನ್ನೊಬ್ರು ಕೂಡಿಸಿದ್ರೆ 45 ಕುಟುಂಬಗಳ ಕಣ್ಣೀರನ್ನ ದೇವರು ಏನ್ ಮಾಡಿದ್ದಾರೆ, ಒರೆಸಿದ್ದಾರೆ ಪ್ರಿಯರು. ನಮಗೆ ಅಕೌಂಟಿಗೆ ಬಂದಿರೋವು, ನಮ್ಮ ಲೆಕ್ಕಕ್ಕೆ ಬಂದಿರೋವು, ಬರಲಾರ್ದಂಥವ್ರಿಗೆ ಎಷ್ಟು ಜನರಿಗೆ ದೇವರು ಕಾರ್ಯ ಮಾಡಿದಾನ ಅಂದ್ರೆ, ಬಂದು ಬಿಟ್ಟು ಅವ್ರು ಸಾಕ್ಷಿ ಹೇಳಲಾರ್ದಂಥವ್ರು ಇನ್ನೂ ಎಷ್ಟು ಜನ ಇದ್ದಾರೆ ಏನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಬ್ರಹಾಮನು ದೇವರನ್ನ ಆಹ್ವಾನ ಮಾಡಿದಾಗ ದೇವರು ಆತನಿಗೆ ಏನ್ ಕೊಟ್ಟ, ಸಂತಾನ ಭಾಗ್ಯವನ್ನ ಕೊಟ್ಟ. ಹಲ್ಲೆಲೂಯಾ. ಆ ಇಳಿಯ ವಯಸ್ಸಿನಲ್ಲಿ 100 ವರ್ಷದಲ್ಲಿ ಸಂತಾನ ಭಾಗ್ಯವನ್ನ ಕೊಟ್ಟ ಪ್ರಿಯರೇ. ಅದ್ರ ಸಲುವಾಗಿ ನಮ್ಗೆ ಅನ್ಸುತ್ತೆ, ಆ ಟೈಮ್ನಾಗ ಹೆಂಗ ಮಕ್ಕಳು ಆಗ್ತಾವಂತೇಳಿ. ಇವಾಗ ರೀಸೆಂಟ್ ಆಗಿ 1-2 ತಿಂಗಳು ಹಿಂದ್ಗಡೆ ಒಂದು ನ್ಯೂಸ್ ಬಂದಿತ್ತು. ವಿಜಯವಾಡದವರು ಗುಂಟೂರಲ್ಲಿ ಒಬ್ರು ಅಜ್ಜಿ ಅವ್ರಿಗೆ 74 ವರ್ಷ, ಅಯ್ಯಮ್ಮ 2 ಮಕ್ಕಳಿಗೆ ಏನ್ ಮಾಡ್ಯಾಳ, ಜನ್ಮ ನೀಡಿದಾಳ. ಹಲ್ಲೆಲೂಯಾ. 74 ವರ್ಷ ರೀ. ಮಂಗಾಯಮ್ಮ ಅಂತೇಳಿ ಹೆಸರು. ಹಲ್ಲೆಲೂಯಾ. ದೇವರಿಂದ ಆಗದ ಕಾರ್ಯ ಯಾವುದು ಕೂಡ ಇಲ್ಲ. ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ಕಾರ್ಯ ಮಾಡ್ತಾನೆ ಪ್ರೇರ. ಆದರೆ ನಮ್ಮ ಜೀವಿತಗಳನ್ನು ನಾವೇನ್ ಮಾಡಬೇಕು, ಸರಿ ಮಾಡ್ಕೊಳ್ಬೇಕು. ಜಕ್ಕಾಯ ಏನ್ ಮಾಡ್ತಾ ಇದ್ದ, ಅನೇಕ ಹಣವನ್ನ ಅಕ್ರಮದಿಂದ ಅನ್ಯಾಯದಿಂದ ಸಂಪಾದನೆ ಮಾಡ್ತಾ ಇದ್ದ. ಜಕ್ಕಾಯಿ ಹೇಳ್ತಾನೆ, ಸ್ವಾಮಿ ಇದನ್ನ ಬಿಟ್ಟು ಬಿಡ್ತೀನಿ, ಅನ್ಯಾಯವಾಗಿ ತಗೊಂಡಿದ್ದನ್ನು ವಾಪಸ್ ಕೊಡ್ತೀನಿ ಅಂದ. ಅದ್ಭುತವಾಗಿ ದೇವರು ಆ ಮನೆಯನ್ನ ರಕ್ಷಣೆ ಮನೆಯನ್ನಾಗಿ ಮಾಡಿದ. ಈ ಮಾರ್ತಳು ಏನ್ ಮಾಡ್ತಾ ಇದ್ದಾಳೆ, ಸೇವೆ ವಿಷಯವಾಗಿ ಬೇಸತ್ತ ಕಾರಣಕ್ಕಾಗಿ ಈ ಮರಿಯಳು ಏನ್ ಮಾಡ್ತಾ ಇದ್ದಾಳೆ, ಆಕೆ ಆ ವಿಷಯದಲ್ಲಿ ಬೇಸತ್ತುಕೊಂಡಿಲ್ಲ. ದೇವರ ಸನ್ನಿಧಾನದಲ್ಲಿ ಸಹವಾಸದಲ್ಲಿ ಇದ್ದಾಳೆ. ದೇವರು ಆಕೆಗೆ ಏನ್ ಕೊಟ್ಟ, ಬೇರ್ಪಡಲಾರದಂತ ಆಶೀರ್ವಾದವನ್ನು ಕೊಟ್ಟ, ತೆಗೆದು ಹಾಕಲಾರದಂತ ಆಶೀರ್ವಾದವನ್ನು ಕೊಟ್ಟ. ಅಬ್ರಹಾಮ ಸ್ವಂತ ಹೆಂಡತಿಯನ್ನ ಏನಂತ ಹೇಳಿದ್ದ, ತಂಗಿ ಅಂತೇಳಿ ಸುಳ್ಳು ಹೇಳಿದ್ದ. ಹೋದವರ ಕೇಳಿದ್ವಿ ನಾವು. ಸ್ವಂತ ಹೆಂಡತಿನ ಏನಂತ ಹೇಳಿದ್ದ, ತಂಗಿ ಅಂತೇಳಿ ಸುಳ್ಳು ಹೇಳಿದ್ದ. ಮತ್ತೆ ಅವಾಗ ಯಾಕಂದ್ರೆ ವಿಗ್ರಹಾರಾಧನೆ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ವಿಗ್ರಹಗಳನ್ನ ರೂಪ ಮಾಡಿ ಅದನ್ನಕ್ಕೆ ರೂಪ ಕೊಟ್ಟು ಅದನ್ನ ಮಾರುವಂತ ವ್ಯಕ್ತಿ. ನಾವು ಹೆಂಗ ಊರಲ್ಲಿ ಇವಾಗ ಕಡಿಮೆ ಬಿಡ್ರಿ ಆಟೋಗಳು ಬರ್ತಾ ಇದ್ದಾವೆ. ಮೊದಲೆಲ್ಲ ಪುಟ್ಟಗಿಟ್ಕೊಂಡು ಏನ್ ಮಾಡ್ತಿದ್ರು, ಬೆಂಡೆಕಾಯಿ, ಹೀರೆಕಾಯಿ ಅವೆಲ್ಲವುಗಳನ್ನ ಏನ್ ಮಾಡ್ತಾ ಇದ್ರು, ತರ್ತಾ ಇದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ಅಬ್ರಹಾಮನ ತಂದೆ ಮೂರ್ತಿಗಳನ್ನ ಮಾಡಿದ್ರೆ ಇವರು ಮಕ್ಕಳು 3 ಮಕ್ಕಳು ಏನ್ ಮಾಡ್ತಾ ಇದ್ರಂತೆ, ಪುಟ್ಟಗಿಟ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಹೊಸ ದೇವ್ರು ಅಂತೇಳಿ ಏನ್ ಮಾಡ್ತಾ ಇದ್ರಂತೆ,
ಮಾರ್ತಾ ಇದ್ರಂತೆ ಪ್ರಿಯರೇ. ಹಲ್ಲೆಲೂಯಾ. ಅಂತಹ ಕುಟುಂಬದಿಂದ ಬಂದಿರತಕ್ಕಂಥ ಅಬ್ರಹಾಮನಿಗೆ ಅವನಲ್ಲಿರ್ತಕ್ಕಂಥ ದೋಷ, ನಿನ್ನಲ್ಲಿ ದೋಷ ಇದೆ ಅಬ್ರಹಾಮನೇ, ದೋಷ ಇರಲಾರ್ದಾಗೆ ನನಗೆ ನೀನು ನಡಕು ಅಂತೇಳಿ 17ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾರೆ. ಮೊದಲನೇ ವಾಕ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾರೆ, ಅಬ್ರಹಾಮನಿಗೆ ದರ್ಶನ ಕೊಟ್ಟು ಏನು ಮಾಡ್ತಾನೆ, ಆತನ ದೋಷವನ್ನು ತೆಗೆದು ಹಾಕಿಕೊಂಡ ಮೇಲೆ ಆತನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮಲ್ಲಿ ಕಾರ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಎಲ್ಲೋ ವಿಶ್ವಾಸ ಏನಾಗಿದೆ, ಕುಂಠಿತವಾಗಿದೆ. ನಮ್ಮಲ್ಲಿ ಕಾರ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಯಾವುದೋ ವಿಷಯದಲ್ಲಿ ತಪ್ಪಿ ಹೋಗಿದ್ದೇವೆ. ನಮ್ಮಲ್ಲಿ ಕಾರ್ಯ ಆಗ್ತಾ ಇಲ್ಲ ಅಂದ್ರೆ ಯಾವುದೋ ತಪ್ಪಾಗಿರ್ತಕ್ಕಂಥ ಕಾರ್ಯದಲ್ಲಿ ನಾವು ಒಳಗಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತು ಯಾವ ವಿಷಯದಲ್ಲಿ ನೀವು ಬೇಸತ್ತು ಹೋಗಿದ್ದೀರಿ, ಚಿಂತೆ ಐತೆ ಅಂದ್ರ, ಚಿಂತೆ ಯಾರಿಗೆ ಸಂಬಂಧಪಟ್ಟಿರುವಂಥದ್ದು, ದೇವರಿಗ. ಹಲ್ಲೆಲೂಯಾ. ದೇವ್ರು ಏನು ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕು. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಏನು ಮಾಡ್ರಿ, ನನ್ನ ಬಳಿಗೆ ಬನ್ರಿ, ನಾನೇನು ಮಾಡ್ತೀನಿ, ವಿಶ್ರಾಂತಿಯನ್ನು ಕೊಡ್ತೀನಿ. ಹಲ್ಲೆಲೂಯಾ. ಆ ವಿಶ್ರಾಂತಿಯನ್ನು ನಂಬ್ತಾ ಇದ್ದೀರಾ, ಆ ವಾಗ್ದಾನವನ್ನು ನಂಬ್ತಾ ಇದ್ದೀರಾ, ವಿಶ್ವಾಸ ಇಡ್ತಾ ಇದ್ದೀರಾ? ಹಲ್ಲೆಲೂಯಾ. ಈ 3 ಕುಟುಂಬಗಳು, 3 ಮನೆಗಳು ದೇವರನ್ನು ಆಹ್ವಾನ ಮಾಡಿದ್ರು, ಅವರ ಜೀವಿತದಲ್ಲಿ ಬಲವಾದ ಬಿಡುಗಡೆಯನ್ನ ಹೊಂದಿಕೊಂಡು ಈಗ 4ನೇ ಮನೆಯನ್ನ ಕುರಿತಾಗಿ ನಾವು ನೋಡೋಣ. ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ದೇವರನ್ನು ನಿನ್ನ ಮನೆಗೆ ಆಹ್ವಾನ ಮಾಡಿದಾಗ ಆಗುವಂಥ ಆಶೀರ್ವಾದಗಳು. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ ಓದ್ರಿ. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮೋನ ಅಂದ್ರೆಯರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸಪ್ಪ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕಪೆರ್ನೌಮೆ ಎನ್ನುವಂಥ ಒಂದು ಪಟ್ಟಣಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಆತನ ಬಳಿಗೆ ಅನೇಕ ರೋಗಿಗಳನ್ನ, ಅಸ್ವಸ್ಥತೆಯಲ್ಲಿ ಇರುವಂಥವರೆಲ್ಲರನ್ನ ಆತನ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರನ್ನ ಯೇಸು ಸ್ವಾಮಿ ಏನು ಮಾಡಿದ್ರು, ಸ್ವಸ್ಥ ಮಾಡಿದ್ರು, ಬಿಡುಗಡೆ ಕೊಟ್ಟರು, ಅವರನ್ನ ಆಶೀರ್ವಾದ ಮಾಡಿದ್ರು. ಅವರ ಜೀವಿತದಲ್ಲಿರುವಂಥ ಎಲ್ಲ ಬಂಧನಗಳು ಏನಾದವು, ಬಿಡುಗಡೆ ಹೊಂದಿದವು ಪ್ರಿಯರೇ. ಆವಾಗ ಆತನ ಶಿಷ್ಯರಾಗಿರ್ತಕ್ಕಂಥ ಪೇತ್ರ ಅಂದ್ರೆ ಯಾರು, ಸೀಮೋನ, ಹಲ್ಲೆಲೂಯಾ, ಮತ್ತು ಅಂದ್ರೇಯ ಅವರ ಮನೆಗೆ ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಹೋಗೋಣ ಬರ್ರಿ, ಇಲ್ಲೇ ಬಂದಿದೆ, ಈ ಪಟ್ಟಣದಲ್ಲೇ ನಮ್ಮ ಮನೆ ಇದೆ, ನಮ್ಮ ಮನೆಗೆ ಹೋಗೋಣ ಬರ್ರಿ ಅಂತೇಳಿ ಸ್ವಾಮಿಯವರನ್ನ ಕರೆದಂತ ಸಂದರ್ಭದಲ್ಲಿ ಸ್ವಾಮಿಯವರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಪೇತ್ರ, ಸೀಮೋನ, ಅಂದ್ರೇಯರ ಮನೆಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಳೆ ಬಿಡ್ರಿ ಒಂದ್ಸರಿ. ನಿದ್ದೆ ಮಾಡೋರು, ನಿದ್ದೆ ಮಾಡೋರು, ನಿದ್ದೆ ಮಾಡೋರು, ನಿದ್ದೆ ಮಾಡೋರು. ನಿದ್ದೆ ಮಾಡ್ತಾ ಇದ್ರಿ, ಕಣ್ತರ ನಿದ್ದೆ ಮಾಡ್ತಾ ಇದ್ರಿ ಅಂತ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾರೆ, ಸೀಮೋನ್ ಪೇತ್ರನ ಮನೆಗೆ ಏಸಪ್ಪ ಬಂದಾಗ ಆ ಮನೆಯಲ್ಲಿ ಏನಿದೆ, ಅಸ್ವಸ್ಥತೆ ಇದೆ. ಆ ಮನೆಯಲ್ಲಿ ಏನಿದೆ, ಅನಾರೋಗ್ಯ ಇದೆ. ಆ ಮನೆಯಲ್ಲಿ ಏನಿದೆ, ಆತನ ಕಾಲುಗಳಿಗೆ ನೀರು ಹಾಕುವುದಕ್ಕಾಗಿ ಯಾರು ಕೂಡ ಬರ್ತಾ ಇಲ್ಲ. ಅಂತಹ ಒಂದು ಆತಿಥ್ಯ ಇರಲಾರದ ಮನೆಯಾಗಿ ಅದು ಕಾಣಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಪೇತ್ರ ಸೀಮೋನರ ಮನೆಗೆ ಯೇಸು ಸ್ವಾಮಿ ಬಂದಾಗ ಆತನ ಕಾಲುಗಳಿಗೆ ನೀರು ಕೊಡಲಿಲ್ಲ. ಆ ಮನೆಯಲ್ಲಿ ದುಃಖ ಆವರಿಸಿದೆ, ಆ ಮನೆಯಲ್ಲಿ ಬಂಧನದಲ್ಲಿ ಮಲಗಿದ್ದಾರೆ. ಯಾಕಂದ್ರೆ ಆ ಮನೆಯ ಯಜಮಾನಿ ಅಂದ್ರೆ ಪೇತ್ರನ ಅತ್ತೆ ಏನಾಗಿದ್ದಾಳೆ, ಜ್ವರದಿಂದ ಬಳಲಿ ಮಲಗಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಂದು ಸಮಯದಲ್ಲಿ ಯೇಸುವನ್ನ ಆ ಮನೆಗೆ ಅವ್ರು ಏನ್ ಮಾಡಿದ್ರು, ಆಹ್ವಾನ ಮಾಡಿದ್ರು. ಏನ್ ಮಾಡಿದ್ರು, ಯೇಸು ಸ್ವಾಮಿಯನ್ನ ಆ ಮನೆಗೆ ಆಹ್ವಾನ ಮಾಡಿದ್ರು. ಆಹ್ವಾನ ಮಾಡಿದಾಗ ಯೇಸಪ್ಪ ಆ ಮನೆಗೆ ಬಂದ ಮೇಲೆ ಅಲ್ಲಿರುವಂತ ಸಂಗತಿಗಳೆಲ್ಲವೂ ಕೂಡ ಏನಾಗ್ತಾ ಇದಾವೆ, ಬದಲಾಗ್ತಾ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಒಂದು ಹೆಸರು ಏನಾಗಿದೆ, ಅದ್ಭುತ ಸ್ವರೂಪನು ಎಂಬುದಾಗಿ. ನಿನ್ನ ಪರಿಸ್ಥಿತಿಗಳನ್ನ ಮಾರ್ಪಡಿಸುವ ದೇವರು, ನಿನ್ನ ಜೀವಿತಗಳನ್ನ ಬದಲಾಯಿಸುವ ದೇವರು, ನಿನ್ನ ಕಷ್ಟವನ್ನ ಪರಿಹಾರ ಮಾಡುವ ದೇವರು, ನಿನ್ನ ಶ್ರಮೆಯನ್ನ ನೀಗಿಸುವ ದೇವರು ಆತನೇ ಯೇಸು ಕ್ರಿಸ್ತನು ಆಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ಯೇಸಪ್ಪ ಆ ಮನೆಯ ಒಳಗಡೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ಅಯ್ಯ ಪೇತ್ರನ ಅತ್ತೆ ಏನಾಗಿದ್ದಾಳೆ, ಜ್ವರದಿಂದ ಬಳಲಿ ಬೆಂಡಾಗಿ ಮಂಚದ ಮೇಲೆ
ಮಲ್ಕೊಂಡಿದ್ದಾಳೆ. ಅದರ ಸಲುವಾಗಿ ಯೇಸು ಸ್ವಾಮಿಗೆ ಆತಿಥ್ಯ ಕೊಡ್ತಾ ಇಲ್ಲ. ಅದರ ಸಲುವಾಗಿ ಯೇಸು ಸ್ವಾಮಿಯ ಕಾಲುಗಳಿಗೆ ನೀರನ್ನ ಕೊಡ್ತಾ ಇಲ್ಲ. ಅದರ ಸಲುವಾಗಿ ಆ ಮನೆಯಲ್ಲಿ ದುಃಖ ಎನ್ನುವಂಥದ್ದು ಆವರಿಸಿಕೊಂಡಿದೆ. ಹಲ್ಲೆಲೂಯಾ. ಯೇಸಪ್ಪ ಯಾವಾಗ ಆ ಮನೆಗೆ ಬಂದನು, ಯಾವಾಗ ಆ ಮನೆಯವರು ಯೇಸು ಕ್ರಿಸ್ತನನ್ನ ಆಹ್ವಾನ ಮಾಡಿದರು, ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ 31ನೇ ವಾಕ್ಯ ತಿಳಿಸ್ತಾ ಇದೆ. ವಾಕ್ಯ ಹೇಳ್ತಾ ಇದೆ, ಯೇಸಪ್ಪ ನೇರವಾಗಿ ಪೇತ್ರನ ಅತ್ತೆಯು ಮಲಗಿರುವಂತ ಆ ಸ್ಥಳದ ಸಮೀಪದಲ್ಲಿ ಬಂದು ಆಕೆಗೆ ಹೇಳ್ತಾ ಇದ್ದಾನೆ, ಆಕೆಯ ಕೈಯನ್ನ ಹಿಡಿತಾ ಇದ್ದಾನೆ, ಜ್ವರವನ್ನ ಗದರಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಆಕೆ ಏನಾದ್ಲಂತೆ, ಸ್ವಸ್ಥತೆಯನ್ನ ಹೊಂದಿಕೊಂಡಳು. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆದು ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿಯನ್ನ ಆ ಕುಟುಂಬದವರು ಆಹ್ವಾನ ಮಾಡಿದ್ರು, ಯಾವಾಗ ಯೇಸು ಕ್ರಿಸ್ತನು ಆ ಮನೆಯಲ್ಲಿ ಬಂದನೋ, ಬಂದ ಮೇಲೆ ಆ ಬಂಧನದಲ್ಲಿ ಜ್ವರದಲ್ಲಿ ಬಿದ್ದಿರ್ತಕ್ಕಂಥ ಪೇತ್ರನ ಅತ್ತೆಯ ಕುರಿತಾಗಿ ಅವರು ತಿಳಿಸಿದ್ರು. ಮಂಚದ ಮೇಲೆ ಇರ್ತಕ್ಕಂಥ ಆಕೆಯ ಬಳಿಗೆ ಸ್ವಾಮಿಯವರು ಹೋಗಿ ಏನ್ ಮಾಡಿದ್ರು, ಜ್ವರವನ್ನ ಗದರಿಸಿ ಕರ ಹಿಡಿದು ಎಬ್ಬಿಸಿ ನಿಲ್ಲಿಸಿದ್ರು. ಪ್ರಿಯರೇ, ಸಂಪೂರ್ಣವಾಗಿ ಆಕೆಯ ಜ್ವರ ಹೋಯ್ತು. ಜ್ವರ ಎಲ್ಲಿ ಹೋಯ್ತು? ಜ್ವರ ಎಲ್ಲಿಗೆ ಹೋಯ್ತು? ಎಲ್ಲಿಗೆ ಹೋಯ್ತು ಜ್ವರ? ಎಲ್ಲಿಗಾದ್ರೂ ಹೋಗ್ಬೇಕಲ್ಲ, ಎಲ್ಲಿಗೆ ಹೋಯ್ತು ಜ್ವರ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ 53ನೇ ಅಧ್ಯಾಯ ಯೆಶಾಯನ ಪ್ರವಾದನೆಯ ಗ್ರಂಥ, ಆತನು ನಮ್ಮ ರೋಗವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು. ಹಲ್ಲೆಲೂಯಾ. ನಮ್ಮ ನೋವುಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು. ನಮಗಾಗುವಂತ ಎಲ್ಲ ಸಂಕಟ ಬಾಧೆಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು. ಯಾವಾಗ ಯೇಸು ಕೈ ಹಿಡಿದನು, ಕೈ ಹಿಡಿದಾಗ ರೋಗ ಎಲ್ಲ ಏನಾಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ, ಸ್ವಸ್ಥತೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಆಕೆ ಸ್ವಸ್ಥತೆ ಆದ ಮೇಲೆ, ಸತ್ಯವೇದ ತೆಗೆದಿಟ್ಕೊಬೇಕು, ಮಾರ್ಕನ್ ಬರೆದ ಸುವಾರ್ತೆ ಓದಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ಆಗ್ತಾ ಇದೆ, ಅಲ್ಲಿ ವಾಕ್ಯ ಏನಂತೇಳಿ ಹೇಳ್ತಾ ಇದೆ, ಸ್ವಸ್ಥತೆ ಹೊಂದಿದ ಮೇಲೆ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ, ಎದ್ದು ನಿಲ್ತಾ ಇದ್ದಾಳೆ. ಅಡಿಗೆ ರೂಮಿಗೆ ಹೋದ್ಲಕ್ಕಿ, ದೇವರಿಗೆ ಉಪಚಾರ ಮಾಡೋದಕ್ಕಾಗಿ ನೀರು ಕೊಟ್ಲು, ಎಲ್ಲವುಗಳನ್ನ ಮಾಡಿ ದೇವರನ್ನ ಏನ್ ಮಾಡ್ತಾ ಇದ್ದಾಳೆ, ಆಕಿ ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾಳೆ. ಪ್ರೇರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕ ಅದ್ಭುತ ಕಾರ್ಯಗಳನ್ನ ಹೊಂದಿಕೊಳ್ತಾರೆ, ಆದ್ರೆ ಕೃತಜ್ಞತೆ ಉಳ್ಳವರಾಗಿ ಅನೇಕರು ಇರುವುದಿಲ್ಲ. ಪ್ರೇರ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸಪ್ಪ ಹೇಳ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತ ವಾಕ್ಯಗಳಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಯೆರೂಸಲೇಮಿನ ಕಡೆಗೆ ಹೋಗ್ಬೇಕಾದ್ರೆ, ಆ ಒಂದು ಸ್ಥಳವನ್ನ ದಾಟಿ ಹೋಗ್ತಾ ಇರಬೇಕಾದ್ರೆ 10 ಜನ ಕುಷ್ಠರೋಗಿಗಳು ಏನ್ ಮಾಡಿದ್ರಂತೆ, ಯೇಸು ಸ್ವಾಮಿಗೆ ಎದುರು ಬಂದ್ರಂತೆ. ಎಷ್ಟು ಜನ? 10 ಜನ ಕುಷ್ಠರೋಗಿಗಳು. ಈ ಕುಷ್ಠರೋಗಿಗಳ ಲಕ್ಷಣಗಳು ಹೆಂಗಿರ್ತಾವ್ರಿ, ಕೈ ಬೆರಳುಗಳೆಲ್ಲ ಮೊಂಡಾಗಿರ್ತವೆ, ಮೂಗು ಎಲ್ಲ ಮೊಂಡಾಗಿರುತ್ತೆ, ಚರ್ಮ ಎಲ್ಲ ಬೆಳ್ಳಗ, ಅದಕ್ಕೇನಂತೀವಿ, ಬೆಳ್ಳಗಿರುತ್ತಲ್ಲ, ತದ್ದ ಏನು, ತೊನ್ನು, ತೊನ್ನಿನ ರೀತಿಯಲ್ಲಿ ಎಲ್ಲ ಚರ್ಮ ಆಗಿರುತ್ತೆ. ಅವ್ರನ್ನ ಯಾರು ಕೂಡ ಮುಡಿಸ್ಕೊಳ್ಳಲ್ಲ, ಮನೆಯಿಂದ ಹೊರಗಡೆ ಹಾಕಿರ್ತಾರೆ, ಅವ್ರನ್ನ ಯಾರು ಕೂಡ ಟಚ್ ಮಾಡಲ್ಲ, ಪಟ್ಟಣದಿಂದ ಹೊರಗಡೆ ಅವ್ರನ್ನ ಹಾಕಿರ್ತಾರೆ. ಅದ್ರ ಸಲುವಾಗಿ ಯೇಸಪ್ಪ ಪಟ್ಟಣದ ಹೊರಗಡೆ ಇರಬೇಕಾದ್ರೆ 10 ಜನ ಕುಷ್ಠರೋಗಿಗಳು ಬಂದು ಏನ್ ಮಾಡ್ತಾ ಇದ್ರು ಗೊತ್ತಾ, ದಾವೀದನ ಕುಮಾರನೇ, ದೇವರೇ ನಮ್ಮನ್ನ ಏನ್ ಮಾಡಿ ನೀನು ಕರುಣಿಸು ಎಂಬುದಾಗಿ ಕೂಗಿದ್ರು. ಪ್ರೇರ್. ಎಷ್ಟು ಜನ ಕೂಗಿರೋದು? 10 ಜನ ಕೂಗಿದ್ರು. ಸ್ವಾಮಿ ಅವರು ಹೇಳಿದ್ರು, ಯಾಕಂದ್ರೆ ಅವ್ರು ದೂರದಲ್ಲಿದ್ದಾರೆ, ಹತ್ರಕ್ಕೆ ಬರಂಗೆ ಇಲ್ಲ. ಸ್ವಾಮಿ ಬಾ ಅಂದ್ರು ಕೂಡ ಈ ಶಿಷ್ಯರು ಬಿಡಂಗಿಲ್ಲ. ಅದಕ್ಕೆ ಸ್ವಾಮಿ ನೀನೇನೋ ಬಾ ಅಂತೀಯಪ್ಪ, ನಮಗೆ ಕುಷ್ಠರೋಗ ಬಂದ್ರೆ ಹೆಂಗ ಅಂತೇಳಿ ಪೇತ್ರ, ಯೋಹಾನ ಇವರೆಲ್ಲರೂ ದುಡುಕಿನ ಸ್ವಭಾವದ ಪೇತ್ರ ಏನು ಮಾಡ್ತಾ ಇದ್ದಾನೆ, ಸ್ವಾಮಿ ಅವ್ರು ಅಲ್ಲೇ ಇರಲಿ, ಏನು ಮಾಡು, ಇಲ್ಲಿಂದಲೇ ಅವ್ರಿಗೆ ಏನು ಮಾಡೇನೋ ಸ್ವಸ್ಥತೆ ಕೊಡು ಅಂತೇಳಿ. ಪ್ರೇಸ್ ದೂರದಿಂದ ಕೂಗ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತವ್ರು, ದೂರದಿಂದ ಕೂಗಿದರು. ದೂರದಲ್ಲಿದ್ದಾರೆ, ಹತ್ರಕ್ಕೆ ಬರೋಂಗೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಟುಂಬದಿಂದ ಬೇರ್ಪಟ್ಟಂತ ಸ್ಥಿತಿ ಪ್ರಿಯರೇ, ಊರಿಂದ ಪಟ್ಟಣದಿಂದ ಬೇರ್ಪಟ್ಟಂತ ಸ್ಥಿತಿ. ಅವಾಗ ಏನಾಗ್ತಾ ಇದೆ ಅಂದ್ರೆ, ಯೇಸಪ್ಪ ಒಂದು ಮಾತು ಹೇಳ್ತಾ ಇದ್ದಾನೆ, ಹೋಗಿ ನೀವೇನ್ ಮಾಡ್ರಿ, ಯಾಜಕರಿಗೆ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿದ ಕಾಣಿಕೆಯನ್ನ ನೀವೇನ್ ಮಾಡ್ರಿ, ಸಲ್ಲಿಸ್ರಿ ಅಂತೇಳಿ ಸ್ವಾಮಿ ಹೇಳಿದರು ಪ್ರಿಯರೇ. ಆ ಮಾತನ್ನ ನಂಬಿ, ಆ ಮಾತಿಗೆ ವಿಶ್ವಾಸ ಇಟ್ಟು, ಆ ಮಾತಿನ ಮೂಲಕವಾಗಿ ಓದಂತ ಅವರು ಹೋಗ್ತಾ ಇರ್ಬೇಕಾದ್ರೆ, ಎಷ್ಟು ಜನ? 10 ಜನ ಹೋಗ್ತಾ ಇರ್ಬೇಕಾದ್ರೆ ಏನನ್ನ ಹೊಂದಿಕೊಂಡ್ರು? ಸ್ವಸ್ಥತೆಯನ್ನ ಹೊಂದಿಕೊಂಡ್ರು. ಹೋಗ್ತಾ ಇರ್ಬೇಕಾದ್ರೆ, ಯಾಕೆ ಹೋಗ್ತಾ ಇರ್ಬೇಕಾದ್ರೆ ಸ್ವಸ್ಥತೆ ಹೊಂದಿಕೊಂಡ್ರು ಹೇಳ್ರಿ? ಯಾರ ಮಾತನ್ನ ನಂಬ್ತಾ ಇದ್ದಾರೆ ಅವರು? ಯೇಸು ಸ್ವಾಮಿಯ ಮಾತನ್ನ. ಹಲ್ಲೆಲೂಯಾ. ಹೋಗ್ತಾ ಇರ್ಬೇಕಾದ್ರೆ ಸ್ವಸ್ಥತೆ ಆಯ್ತು. ಸ್ವಸ್ಥತೆ ಆದ್ಮೇಲೆ 10 ಜನರಾಗ ಎಷ್ಟು ಜನರು ಬಂದರು ಹಿಂದಕ್ಕೆ? ಬಾತನೆ
ಈ 9 ಜನರು ಆಯ್ತು, ಸ್ವಸ್ಥತೆ, ಕೈ ಬಂದು ಈ ಬೆರಳುಗಳೆಲ್ಲ ಬಂದು, ಮೂಗೆಲ್ಲ ಸರಿಗಾಯ್ತು, ಚರ್ಮ ಎಲ್ಲ ಚೆನ್ನಾಗಾಯ್ತು, ಎಲ್ಲರೂ ಆಯ್ತು, ಎಷ್ಟು ದಿನ ಆಯ್ತು ಮನೆ ಬಿಟ್ಟು ನಾವು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಮನೆಗಳಿಗೆ ಓಡಿ ಹೋಗ್ತಾ ಇದ್ದಾರೆ, ತಮ್ಮ ಕುಟುಂಬಗಳ ಹತ್ರಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಆದರೆ ಒಬ್ಬ ಸಮಾರ್ಯದವನು ಏನು ಮಾಡ್ತಾ ಇದ್ದಾನೆ? ವಾಕ್ಯ ಓದರಲ್ಲಿ ಒಬ್ಬ ಸಮಾರ್ಯದವನು ಏನು ಮಾಡ್ತಾ ಇದ್ದಾನೆ? 17ನೇ 16ನೇ ವಾಕ್ಯ ಓದಿ. ಅದಕ್ಕಿಂತ ಮೇಲೆ ಹೋದ್ರೆ ಸ್ವಲ್ಪ. ಗುಣವಾದದ್ದನ್ನ ನೋಡಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, 10 ಜನರು ಸ್ವಸ್ಥತೆಯನ್ನು ಹೊಂದಿಕೊಂಡ್ರು, ಆದ್ರೆ ದೇವರಿಗೆ ಉಪಕಾರ ಸ್ತುತಿ ಮಾಡಿದಂಥವ್ರು ಯಾರ್ರೀ? ಒಬ್ಬರೇ ಒಬ್ರು. ಇವತ್ತು ಕೂಡ ಅನೇಕರು ಕೇವಲ ಅದ್ಭುತಗಳಿಗೋಸ್ಕರವಾಗಿ ಬರ್ತಾರೆ, ಆದರೆ ಅವರ ನಿತ್ಯತ್ವವನ್ನು ಎಲ್ಲಿ ಕಳೀತಾರೆ ಅವರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಯಾಕೆ ಬರಬೇಕಾಗಿತ್ತು ಭೂಲೋಕಕ್ಕೆ? ಮಾನವನಾಗಿ ಯಾಕೆ ಬರಬೇಕಾಗಿತ್ತು? ಆತನ ದೇವರಲ್ವ, ಅಲ್ಲೇ ಇರಬೇಕಾಗಿತ್ತಲ್ಲ. ಯಾಕೆ ಈ ಭೂಲೋಕಕ್ಕೆ ಬಂದಂದ್ರೆ, ನಾವು ಯಾರು ನಾಶವಾಗಿ ಹೋಗಬಾರದು. ನಮ್ಮ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ಪರಿಶುದ್ಧವಾದಂಥ ರಕ್ತ ಈ ಭೂಲೋಕದಲ್ಲಿ ಸುರಿಸಲ್ಪಡಬೇಕು. ಯಾವುದೋ ಕೋಣದ ರಕ್ತವಾಗಲಿ, ಎತ್ತಿನ ರಕ್ತವಾಗಲಿ, ಪಾರಿವಾಳದ ರಕ್ತವಾಗಲಿ, ಇನ್ನೊಂದು ಒಬ್ಬ ಮನುಷ್ಯನ ರಕ್ತವಾಗಲಿ, ಯಾವುದು ಕೂಡ ಸಲ್ಲದಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧನಾಗಿರುವ ದೇವರ ರಕ್ತವೇ ಆಗಬೇಕು. ಪಾಪೋಹಂ ಪಾಪ ಕರ್ಮ ಪಾಪಾತ್ಮ ಪಾಪ ಸಂಭವೇಮ ತ್ರಾಯಿಮಂ ಕೃಪಯೋ ದೇವ ಶರಣಾಗತ ವತ್ಸಲ. ಪಾಪದಲ್ಲಿ ಇದ್ದೇನೆ, ಪಾಪದಲ್ಲೇ ಬದುಕ್ತಾ ಇದ್ದೇನೆ, ಪಾಪದಲ್ಲೇ ಜೀವಿಸ್ತಾ ಇದ್ದೇನೆ, ದೇವರೇ ನೀನೇ ನನ್ನ ಶರಣನು ಎಂಬುದಾಗಿ ಮನುಷ್ಯನು ಬೇಡಿದಾಗ ಆ ದೇವರು ಏನ್ ಮಾಡಿದ್ರು? ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಏನ್ ಮಾಡಿದ್ರು? ಇಳಿದು ಬಂದು ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಎಲ್ಲವೂ ಕೂಡ ತೀರಿ ಹೋಯಿತು. ಸೈತಾನನ ಅಧಿಕಾರದಲ್ಲಿ ಇರ್ತಕ್ಕಂಥ ಮರಣ ಪುನಃ ದೈವ ಕುಮಾರನಾಗಿರುವಂತ ಯೇಸು ಪಡೆದುಕೊಂಡು ಏನ್ ಮಾಡಿದ ಪ್ರಿಯರೇ? ನಮ್ಮೆಲ್ಲರಿಗೆ ಬಿಡುಗಡೆ ಕೊಟ್ಟ. ಯಾರು ಯೇಸುವನ್ನ ನಂಬುತ್ತಾರೋ, ವಿಶ್ವಾಸ ಇಡುತ್ತಾರೋ, ಅವರೆಲ್ಲರನ್ನ ಆತನ ಎಲ್ಲಿ ಕೂಡಿಸ್ತಾನೆ? ಪರಲೋಕದಲ್ಲಿ ಕೂಡಿಸ್ತಾನೆ. ಹಲ್ಲೆಲೂಯಾ. ಮೋಕ್ಷ ಕೊಡುವಂತವ್ರು ಈ ಭೂಲೋಕದಲ್ಲಿ ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ಸತ್ತು ಸಮಾಧಿಯಲ್ಲಿ ಇದ್ದಂಥವರು. ಎಲ್ಲರಿಗೂ ಗದ್ದುಗೆಗಳಿದಾವೆ. ಗದ್ದುಗೆ ಇರಲಾರ್ದಂತ ಒಂದೇ ಒಂದು ಸಮಾಧಿ, ಮೂಳೆಗಳಿಲ್ಲಾರ್ದಂತ ಒಂದೇ ಒಂದು ಸಮಾಧಿ, ಖಾಲಿ ಸಮಾಧಿ ಯಾರ್ದಾಗಿದೆ? ಯೇಸು ಸ್ವಾಮಿದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕುಷ್ಠರೋಗಿಗಳಲ್ಲಿ 10 ಜನರಲ್ಲಿ ಯಾರು ನಂಬಿದ್ದು? ಒಬ್ಬನೇ ಒಬ್ಬ. ಯಾರು ದೇವರಿಗೆ ಸ್ತುತಿ ಮಾಡಿದ್ದು? ಒಬ್ಬಾತನೇ ಒಬ್ಬಾತ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಈ ಅತ್ತೆ, ಜ್ವರದಿಂದ ಬಳಲುವಂತ ಈ ಅತ್ತೆ ಏನ್ ಮಾಡಿದ್ಲಂತೆ? ಯೇಸು ಸ್ವಾಮಿಗೆ ಉಪಕಾರ ಮಾಡಿದ್ಲು, ಆತಿಥ್ಯವನ್ನ ಕೊಟ್ಲು ಪ್ರಿಯರೇ. ಹಲ್ಲೆಲೂಯಾ. 5ನೇ ಮನೆ ಎಂತ ಮನೆ? 4ನೇ ಮನೆ ಎಂತ ಮನೆ? ಬಂಧನದಲ್ಲಿರುವಂತ ಮನೆಯಲ್ಲಿ ಯೇಸುವನ್ನ ಆಹ್ವಾನ ಮಾಡಿದ್ರು. ಆಹ್ವಾನ ಮಾಡಿದಾಗ ಆ ಒಂದು ರೋಗದ ಆತ್ಮವನ್ನು ದೇವರು ಏನ್ ಮಾಡಿದ್ರು? ತೆಗೆದುಹಾಕಿದ್ರು ಪ್ರಿಯರೇ. ಅದೇ ಅಧ್ಯಾಯ 5, ಅದೇ ಒಂದು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏಸಪ್ಪ ಹೋಗ್ತಾ ಇದ್ದಾನೆ ಈಗ 5ನೇ ಮನೆ. ಹಲ್ಲೆಲೂಯಾ. ವಾಕ್ಯ ಕೇಳ್ತಾ ಇದ್ದೀರಾ? ಯಾರು ಯೇಸು ಸ್ವಾಮಿಯನ್ನ ತಮ್ಮ ಮನೆಗೆ ಆಹ್ವಾನ ಮಾಡಿದಾರೋ ಅವರ ಜೀವಿತದಲ್ಲಿ ಬಂದಂತ ಆಶೀರ್ವಾದಗಳು. 5ನೇ ಮನೆ ಪ್ರಿಯರೇ. ಏಸಪ್ಪ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಬಹಳ ಅಳುತ್ತಾ ಇದ್ದಾನ್ರಿ, ಬಹಳ ಗೋಳಿಡ್ತಾ ಇದ್ದಾನೆ, ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಇರುವಂತ ಒಬ್ಬ ಮಗಳು, 12 ವರ್ಷದ ಮಗಳು ಏನಾಗಿದ್ದಾಳೆ? ಅನಾರೋಗ್ಯಕ್ಕೆ ಈಡಾಗಿದ್ದಾಳೆ. ಆ ಅನಾರೋಗ್ಯದ ನಿಮಿತ್ತವಾಗಿ ಆತನು ಎಷ್ಟು ತೋರಿಸಿದಾಗಲೂ ಕೂಡ ಆ ಅನಾರೋಗ್ಯ ಕಡಿಮೆಯಾಗಿಲ್ಲ. ಆ ಸಮಯದಲ್ಲಿ ಆತನ ಬಳಿಗೆ ಬಂದು ಏನ್ ಮಾಡ್ತಾ ಇದ್ದಾನೆ? ಬೇಡ್ತಾ ಇದ್ದಾನೆ, ಸ್ವಾಮಿ ನೀನು ನನ್ನ ಮನೆಗೆ ಬಾ, ನನ್ನ ಮಗಳಿಗಿರುವಂತ ಅಸ್ವಸ್ಥತೆ, ಅನಾರೋಗ್ಯ ಎಲ್ಲ ನೀನೇನ್ ಮಾಡು, ತೆಗೆದು ಹಾಕು ಎಂಬುದಾಗಿ ಕೇಳಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ. ತೆಗೆದಿದ್ದೀರಾ? 5ನೇ ಅಧ್ಯಾಯ ತೆಗೆದಿದ್ದೀರಾ? 21 ವಚನದಿಂದ ಈಚೆ ದಡಕ್ಕೆ ಬಂದಾಗ ಸಮುದ್ರದ ದಡದಲ್ಲಿದ್ದನು. ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ
ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಅಡ್ಡ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಾಗಿದ್ದಾಳೆ ಆಕೆ? ಸಾಯುವ ಸ್ಥಿತಿಗೆ ಹೋಗಿದ್ದಾಳೆ. ನನ್ನ ಮನೆಗೆ ಬಂದು ನೀನೇನು ಮಾಡು, ಆಕೆಯ ಮೇಲೆ ಕೈ ಇಡು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಯಾರನ್ನ ಕರಿತಾ ಇದ್ದಾನ? ಯೇಸಪ್ಪನನ್ನು ಕರಿತಾನೆ. ನಿಮ್ಗೆ ಏನೇ ಅನಾರೋಗ್ಯ ಆಗಲಿ ಫಸ್ಟ್ ನೀವು ಪ್ರಾರ್ಥನೆ ಮಾಡಬೇಕು. ಏನಿಲ್ಲ, ಫಸ್ಟಿಗೆ ಯಾರಿಗೆ ಹೋಗುತ್ತೆ ಕಾಲು? ಡಾಕ್ಟ್ರಿಗೆ ಹೋಗುತ್ತೆ. ಅಲ್ಲಿ ಅನಾರೋಗ್ಯ ಇದ್ದಾಗ ಫಸ್ಟ್ ಕಾಲು ಯಾರಿಗೆ ಹೋಗುತ್ತೆ? ಡಾಕ್ಟ್ರಿಗೆ ಹೋಗುತ್ತೆ, ದೈವ ಸೇವಕರಿಗೆ ಹೋಗಲ್ಲ. ಅಲ್ಲೆಲ್ಲ ಅದ್ರ ಸಲುವಾಗಿ ನಾವು ಕ್ಯಾಲೆಂಡ್ರಲ್ಲಿ ಏನು ಮಾಡಿದ್ದೇವೆ? ಪ್ರತ್ಯೇಕವಾಗಿ ನಂಬರ್ ಹಾಕ್ಸಿದ್ದೇವೆ. ಪ್ರಾರ್ಥನೆ ಸಹ 24 ತಾಸು ಯಾವಾಗನ್ನ ಮಾಡಲಿ, ಅವ್ರು ಫೋನ್ ಯಾವಾಗನ್ನ ಮಾಡಲಿ. ಅಲ್ಲೆಲ್ಲ ಅದರ ಕುರಿತಾಗಿ ನಾವೇನು ಮಾಡ್ತೇವೆ? ಪ್ರಾರ್ಥನೆ ಮಾಡ್ತೇವೆ. ಪ್ರೇಯರ್. ಅಲ್ಲೆಲ್ಲ ಮೊದಲನೇದಾಗಿ ನಾವು ದೇವ್ರನ್ನ ಹುಡುಕ್ಬೇಕು, ಆಮೇಲೆ ಡಾಕ್ಟ್ರ್ ಇರ್ತಾರೆ. ಡಾಕ್ಟ್ರ್ ಎಲ್ಲಿಗೆ ಹೋಗಲ್ಲ. ಅಲ್ಲೆಲ್ಲ ಈಗ ಹೆಂಗಂದ್ರೆ ಡಾಕ್ಟ್ರ್ ಮುಖ್ಯ ರೀ, ದೇವ್ರು ಎಲ್ಲಿಗೆ ಹೋಗಲ್ಲ. ದೇವ್ರ ಏನು ಮಾಡ್ತಾರೆ? ಈ ಲೋಕಸ್ಥರು ದೇವರನ್ನ ಬಿಡ್ತಾರೆ, ಡಾಕ್ಟ್ರನ್ನ ಬೆನ್ನತ್ತುತ್ತಾರೆ. ಪ್ರೈಸ್ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಈ ಯಾಯೀರನು ಸ್ಥಿತಿವಂತನು, ಐಶ್ವರ್ಯವಂತನು. ಈ ಯಾಯೀರನು ಒಬ್ಬ ಸಮಾಜದ ಅಧಿಕಾರಿಯಾಗಿದ್ದಾನೆ, ಸಭಾಮಂದಿರದ ಅಧಿಕಾರಿಯಾಗಿದ್ದಾನೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಆತನ ಪಾದಗಳಿಗೆ ಅಡ್ಡ ಬಿದ್ದು ಏನು ಮಾಡ್ತಾ ಇದ್ದಾನೆ? ಸ್ವಾಮಿ, ನನ್ನ ಮಗಳು ಈಗ ಸಾಯ್ತಾ ಇದ್ದಾಳೆ. ಸಾಯುವಂತ ಸ್ಥಿತಿಗೆ ಆಕೆ ತಲುಪಿದ್ದಾಳೆ. ಎಂಥ ಅನಾರೋಗ್ಯ ಬಂದಿದೆಯೋ ಆವತ್ತಿನ ದಿನಗಳಲ್ಲಿ. ಈ ಥರದ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಸ್ವಾಮಿ ಅವನ ಸಂಗಡ ಹೋಗುವುದಕ್ಕೆ ಹೊರಟನು. ಆ ವಾಕ್ಯ ಹೋದ್ರೆ ಒಂದು ನಿಮಿಷ ಹೋದ್ರೆ ಕಂಟಿನ್ಯೂ. ಅದಕ್ಕಿಂತ ಮೇಲೆ ಸ್ವಾಮಿ ಆತನ ಸಂಗಡ ಹೊರಟನಂತೇಳಿ, ಅವನ ಸಂಗಡ ಹೊರಟನಂತೇಳಿ. ಹಲ್ಲೆಲೂಯಾ. ಸ್ವಾಮಿ ಕರೆದಾಗ, ಮನೆಗೆ ಕರೆದಾಗ ಏನನ್ನ ಮಾಡಿದ್ರ? ಇಲ್ಲ ನಾ ಬರಲ್ಲ, ಈಗ ಬರೋಕ್ಕಾಗಲ್ಲ ಅಂತೇಳಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ? ಆತನು ಅವನ ಸಂಗಡ ಹೊರಟನು, ಹೋದನು. ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಬಳಲುವಂಥ ಸ್ತ್ರೀ ಯೇಸು ಸ್ವಾಮಿಯನ್ನ ಮುಟ್ಟಿ ಆಕೆ ಏನು ಮಾಡ್ತಾಳೆ? ಸ್ವಸ್ಥತೆಯನ್ನು ಹೊಂದಿಕೊಳ್ತಾಳೆ. ಅಲ್ಲಿ ಮತ್ತೆ ಬ್ರೇಕ್ ಬರುತ್ತೆ. ಹಲ್ಲೆಲೂಯಾ. ಆದರೆ ಆ ಸಮಾಜ ಮಂದಿರದ ಅಧಿಕಾರಿ ಯಾಯೀರನು ಯೇಸು ಸ್ವಾಮಿ ಹತ್ರನೇ ಇದ್ದಾನೆ. ಹೆಂಗಾದ್ರೂ ಮಾಡಿ ಯೇಸಪ್ಪನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಯೇಸು ಸ್ವಾಮಿ ಮನೆಗೆ ಬಂದ್ರೆ ಖಂಡಿತವಾಗಿ ನನ್ನ ಮಗಳು ಏನಾಗ್ತಾಳೆ? ಬದುಕ್ತಾಳೆ. ಯೇಸು ಸ್ವಾಮಿ ಮನೆಗೆ ಬಂದ್ರೆ ನನ್ನ ಮಗಳ ಜೀವಿತ ಬದಲಾಗುತ್ತೆ. ಯೇಸು ಸ್ವಾಮಿ ಮನೆಗೆ ಬಂದ್ರೆ ಸಂಪೂರ್ಣವಾದಂತಹ ಸ್ವಸ್ಥತೆ ಹೊಂದಿಕೊಳ್ತೀವಿ. ಯೇಸು ಸ್ವಾಮಿ ಮನೆಗೆ ಬಂದ್ರೆ ನನ್ನ ಮಗಳಿಗೆ ಯಾವ ಅನಾಹುತ ಆಗೋದಿಲ್ಲ. ಖಂಡಿತವಾಗಿ ಯೇಸಪ್ಪ ನನ್ನ ಮಗಳನ್ನ ಬದುಕಿಸ್ತಾನೆ ಎನ್ನುವಂತ ವಿಶ್ವಾಸದಿಂದ ಯಾಯೀರನು ಡಾಕ್ಟರ್ ಹತ್ರ ಹೋಗ್ಲಾರ್ದಾಗಿ ಯೇಸುವಿನ ಬಳಿಯಲ್ಲಿಯೇ ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಕಾದುಕೊಂಡು ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಸ್ವಲ್ಪ ಹೊತ್ತಾದ ಮೇಲೆ ಆ ರಕ್ತ ಕುಸುಮ ರೋಗಿಯನ್ನು ಯೇಸು ಸ್ವಾಮಿ ಸ್ವಸ್ಥ ಮಾಡಿದಾಗ, ಆಕೆಯ ನಂಬಿಕೆ ಪ್ರಕಾರವಾಗಿ ಯೇಸುವಿನ ಅಂಗಿಯನ್ನು ಮುಟ್ಟಿದಾಗ ಆಕೆ ಸ್ವಸ್ಥಳಾದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಕಡೆಯಿಂದ ಜನರು ಬಂದ್ರಂತೆ. ಎಲ್ಲಿಂದ? ಯಾಯೀರನ ಮನೆಯಿಂದ ಜನರು ಬಂದು ಏನಂತ ಹೇಳ್ತಾ ಇದ್ದಾರಂತೆ? ಸ್ವಾಮಿಗೆ ಗುರುವಿಗೆ ನೀನು ಯಾಕ ತೊಂದರೆ ಕೊಡ್ತಾ ಇದ್ದೀನಿ? ನಿನ್ನ ಮಗಳು ಏನಾಗ್ಬಿಟ್ಲು? ಸತ್ತೋಗ್ಬಿಟ್ಲು. ಯಾರು ಸತ್ತೋದ್ರಂತೆ? ಈ ಯಾಯೀರನ ಮಗಳು ತೀರಿ ಹೋದಳು ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಯಾಯೀರನಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಸ್ವಾಮಿಯವರೊಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ, ನಿನ್ನ ಮಗಳು ಸಾಯ್ತಾ ಇಲ್ಲ, ಸತ್ತಿಲ್ಲ. ಆಕೆ ಏನು ಮಾಡ್ತಾ ಇದ್ದಾಳೆ? ನಿದ್ರೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾಳೆ ಆಕೆ? ನಿದ್ರೆ ಮಾಡ್ತಾ ಇದ್ದಾಳೆ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ, ಹೋಗೋಣ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಯಾರ ಮನೆಗೆ ಹೋಗ್ತಾ ಇದ್ದಾರ್ರಿ? ಯಾರ ಮನೆಗೆ ಹೋಗ್ತಾ ಇದ್ದಾರೆ? ವಾಕ್ಯ ಕೇಳಬೇಕು. ವಾಕ್ಯ ಕೇಳ್ತಾ ಇಲ್ಲ ನೀವು. ಯಾರ ಮನೆಗೆ ಹೋಗ್ತಾ ಇದ್ದಾರೆ? ಯಾಯೀರನ ಮನೆಗೆ ಹೋಗ್ತಾ ಇದ್ದಾರೆ. ಯಾಯೀರನು ಏನ್ ಮಾಡ್ತಾ ಇದ್ದಾನೆ? ಯೇಸಪ್ಪನನ್ನು ತನ್ನ ಮನೆಗೆ ಆಹ್ವಾನ ಮಾಡ್ತಾ ಇದ್ದಾನೆ, ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದ್ರೆ ಈ ಒಂದು ದುರ್ವಾರ್ತೆ ಬಂತು. ಹಲ್ಲೆಲೂಯಾ. ಆತನಿಗಿರುವಂತ ಒಬ್ಬ ಮಗಳು ಸತ್ತು ಹೋದಳೆನ್ನುವಂತ ಸುದ್ದಿಯನ್ನು ಕೇಳಿದ ಮೇಲೆ ಆತನ ಸ್ಥಿತಿ ಹೆಂಗಾಗಿರ್ಬಾರ್ದು? ಒಂದ್ಸಾರಿ ಆಲೋಚನೆ ಮಾಡಿ ನೀವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭಯಂಕರವಾದ ಸ್ಥಿತಿ ಆಯಿತು ಪ್ರಿಯರೇ. ಆದರೆ ಯೇಸಪ್ಪ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು, ನಂಬಿಕೆ ಮಾತ್ರ ಇರಲಿ. ಇವತ್ತಿನ ದಿನ ಜನರಿಗೆ ಏನಿಲ್ಲ ರೀ? ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ದೇವರ ಮೇಲೆ ಪರಿಪೂರ್ಣವಾದಂತ ಭರವಸೆ ಇಲ್ಲ.
ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾಯೀರನು ಯೇಸುವಿನ ಬಳಿಯಲ್ಲಿಯೇ ಇದ್ದಾನೆ, ಕುಸಿದು ಬೀಳಲಿಲ್ಲ, ಆ ಕಡೆ ಈ ಕಡೆ ಹೋಗಲಿಲ್ಲ. ಇರಲಿ ಬಿಡು ಅಂತೇಳಿ ಗುರುವನ್ನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ಯೇಸು ಸ್ವಾಮಿನ ಕರೆದುಕೊಂಡೇ ಹೋಗಬೇಕು ಅಂತೇಳಿ ಹೋದ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಏನಾಯ್ತು ಗೊತ್ತಾ? ಯೇಸು ಸ್ವಾಮಿ ಆ ಮನೆಯ ಸಮೀಪಕ್ಕೆ ಬಂದಾಗ ಹೊರಗಡೆ ಎಲ್ಲ ಭಜನೆ ಮಾಡ್ತಾ ಇದ್ದಾರಂತ. ಏನು ಮಾಡ್ತಾ ಇದ್ದಾರೆ? ಭಜನೆ ಮಾಡ್ತಾ ಇದ್ದಾರೆ. ಸೌಂಡ್. ಹಲ್ಲೆಲೂಯಾ. ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ, ಅಳೋರು ಅಳ್ತಾ ಇದ್ದಾರೆ. ಹೇಳೋದು ಬೇಕಾಗಿಲ್ಲ, ಸತ್ತವರು ಮನೆಗಳು ಯಾವ ಕೂಡ ಭೂಲೋಕದಾಗಿಲ್ಲ, ಎಲ್ಲರ ಮನೆಯಲ್ಲಿ ಎಲ್ಲರೂ ಸತ್ತವ್ರೆ ಇದ್ದಾರೆ. ಒಂದ್ಸಾರಿ ಏನಾಯ್ತು ಅಂದರೆ, ಬುದ್ಧನ ಬಳಿಗೆ ಒಬ್ಬ ತಾಯಿ ಬಂದು ಏನು ಮಾಡ್ತಾ ಇದ್ದಾಳೆ? ಕೇಳ್ತಾ ಇದ್ದಾಳೆ ಪ್ರಿಯರೇ. ಯಾರ ಬಳಿ? ಗೌತಮ್ ಬುದ್ಧ, ಗೊತ್ತಲ್ಲ, ಬೌದ್ಧ ಧರ್ಮದ ಸ್ಥಾಪಕ. ಗೌತಮ್ ಬುದ್ಧನ ಬಳಿಗೆ ಒಬ್ಬ ತಾಯಿ ಬಂದು ಕೇಳ್ತಾ ಇದ್ದಾಳೆ, ಗುರುವೇ, ನನ್ನ ಮಗನು ಏನಾಗಿದ್ದಾನೆ? ತೀರಿ ಹೋಗಿದ್ದಾನೆ, ದಯವಿಟ್ಟು ಆತನನ್ನು ನೀನೇನು ಮಾಡು? ಬದುಕಿಸು ಅಂತೇಳಿ. ಹೇಳೋದು ಅರ್ಥ ಆಗ್ತಾ ಇದೆನಾ? ಅವಾಗ ಗೌತಮ್ ಬುದ್ಧ ಹೇಳ್ತಾ ಇದ್ದಾನೆ ಏನಂತೇಳಿ ಅಂದರೆ, ಸಾವಿಲ್ಲದ ಮನೆಗೆ ಹೋಗಿ ನೀನು ಸಾಸಿವೆ ಕಾಳನ್ನು ತಗೊಂಬ, ನಾನು ನಿನ್ನ ಮಗನ್ನ ಬದುಕಿಸ್ತೀನಿ ಅಂತೇಳಿ. ಸಾವಿಲ್ಲದ ಮನೆ ಐತೆ ಭೂಲೋಕದಾಗ? ಎಲ್ಲರ ಮನೆಗೂ ಕೂಡ ನಾವಿಲ್ಲಿ ಬದುಕಿದೀವಿ ಅಂದ್ರೆ ನಮ್ಮ ಪಿತೃಗಳೆಲ್ಲ ಏನಾಗ್ಯಾರ? ಸತ್ತು ಹೋಗ್ಯಾರ. ಅಲ್ಲಲ್ಲ, ತತ್ವ ಬೋಧನೆ ಮಾಡ್ತಾನೆ, ಜ್ಞಾನವನ್ನು ಬೋಧನೆ ಮಾಡ್ತಾನೆ. ಯಾರು? ಗೌತಮ್ ಬುದ್ಧ. ಇನ್ನೂ ಅನೇಕರು. ಅಲ್ಲಲ್ವಿಯಾ. ಆದರೆ ಏಸಪ್ಪನ ಬಳಿಗೆ ಸಾವಿರುವಂಥ ಆ ಮನೆಗೆ ಕರೆದಾಗ, ಸತ್ತು ಹೋಗಿದ್ದಾಳೆ ಎಂಬುದಾಗಿ ಕರೆದಾಗ ಏಸಪ್ಪ ಏನು ಮಾಡಲಿಲ್ಲ? ತತ್ವವನ್ನು ಬೋಧನೆ ಮಾಡಲಿಲ್ಲ. ಏನು ಮಾಡಿದ? ಆ ಮನೆಗೆ ಹೋಗುವುದಕ್ಕೆ ಸಿದ್ಧನಾದ. ಹಲ್ಲೆಲೂಯಾ. ಆ ಮನೆಗೆ ಹೋಗುವುದಕ್ಕೆ ಸಿದ್ಧನಾದ. ಯಾಕೆ ಸಿದ್ಧನಾದಂದರೆ, ಜೀವ ಇರೋದೇ ಆತನ ಕೈಯಾಗ. ಹಲ್ಲೆಲೂಯಾ. ನಮ್ಮೆಲ್ಲರ ಜೀವಗಳಿರೋದು ಯಾರ ಕೈಯಾಗ? ಏಸಪ್ಪನ ಕೈಯಾಗ. ಆತನು ಗಾಯ ಮಾಡುವವನು ಆತನೇ, ಗಾಯವನ್ನು ಕಟ್ಟುವವನು ಆತನೇ, ಸಾಯಿಸುವವನು ಆತನೇ, ಬದುಕಿಸುವವನು ಆತನೇ. ಸರ್ವಶಕ್ತನಾಗಿರುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಸ್ವಾಮಿ ಯಾಯೀರನ ಮನೆಗೆ ಹೋದಾಗ ಎಲ್ಲರೂ ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆ ತಾಯಿ ಎಷ್ಟು ಕಣ್ಣೀರು ಹಾಕಿದ್ದಾಳು, ಒಬ್ಬ ಮಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಎಲ್ಲ ವಾಲ್ಗಬಾರ್ಸರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಪ್ರಿಯರೇ. ಸ್ವಾಮಿ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಹೊರಗಡೆ ಹೋಗ್ರಿ ನೀವು ಅಂತೇಳಿ. ಹಲ್ಲೆಲೂಯಾ. ಮನೆಯಲ್ಲಿ ಯಾರು ಇದ್ರಿ? ಎಲ್ಲರೂ ಹೊರಗಡೆ ಹೋಗ್ರಿ. ಪೇತ್ರ, ಯೋಹಾನ, ಯಾಕೋಬ, ನೀವು ಮಾತ್ರ ನಮ್ಮ ಸಂಗಡ ಇರ್ರಿ. ಆ ಯಾಯೀರನ ಹೆಂಡತಿ, ಸತ್ತು ಹೋಗಿರ್ತಕ್ಕಂಥ ಆ ಮಗಳು, ಇಷ್ಟೇ ಇರಬೇಕು ಆ ಮನೆಯಲ್ಲಿ ಅಂತೇಳಿ ಇದು ಮಾಡಿದ್ರು. ಸ್ವಾಮಿ ಒಳಗಡೆ ಹೋದ. ಹೊರಗಡೆ ಇದ್ದಂಥವ್ರು ನಗಕತ್ತಾರೆ. ನಮ್ಮ ಮುಂದೆನೇ ಸತ್ತಾಳೆ, ಎಷ್ಟು ಬಾರ್ಸಕತ್ತೀವಿ ಅದ್ದಾಳವಳು. ಈತ ಸತ್ತಿಲ್ಲ ಅಂತೇಳಿ ಹೇಳ್ತಾನಲ್ಲ, ನಿದ್ದೆ ಮಾಡೋರು ಇಷ್ಟು ಬಾರಿಸಿದ್ರೆ ಯಾರಾದ್ರೂ ಇರ್ತಾರ ಅಂತೇಳಿ ಏನು ಮಾಡ್ತಾರೆ? ಸ್ವಾಮಿ ಅವರಿಗೆ ಗೇಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಸ್ವಾಮಿ ಏನು ಮಾಡಲಿಲ್ಲ? ಅವರ ಗೇಲಿ, ಅವರು ಮಾಡಿದಂಥ ಅವಮಾನ ಅದನ್ನು ಏನು ಮಾಡಲಿಲ್ಲ? ನೋಡಲಿಲ್ಲ. ಅದ್ರ ಕಡೆಗೆ ಆತನು ನೋಡಲಿಲ್ಲ. ಯಾಯೀರ ಬಂದಿದ್ದಾನೆ ಕರೆಯೋದಕ್ಕೆ. ಯಾರು ಬಂದಿದ್ದಾರೆ? ಯಾಯೀರ ಬಂದಿದ್ದಾನೆ. ನಂಬಿಕೆಯಿಂದ ಬಂದಿದ್ದಾನೆ. ನಾನು ಉಳಿಸ್ತೀನಿ ಅಂತೇಳಿ ಬಂದಿದ್ದಾನೆ. ಅದರ ಸಲುವಾಗಿ ನಾನು ಬಂದೀನಿ. ಖಂಡಿತವಾಗಿ ಮಗುವಿಗೆ ನಾನು ಜೀವ ಕೊಡ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಸ್ವಾಮಿ ಆ ಮಂಚದ ಮೇಲೆ ಮಲಗಿರ್ತಕ್ಕಂಥ ಆ ಮಗಳ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದಾನೆ? ಕೈಯನ್ನು ಹಿಡಿದು, ಸತ್ತೋಗಿದ್ದಾಳಲ್ಲ ಮಗಳು, ಏನು ಮಾಡಿದ? ಕೈಯನ್ನು ಹಿಡಿದು ತಲಿತಾಕು, ಅಮ್ಮಣ್ಣಿ ಎದ್ದೇಳು ಅನ್ನುತ್ತೇನೆ, ಮಗಳೇ ಎದ್ದೇಳು ಅನ್ನುತ್ತೇನೆ ಅಂತೇಳಿ ಅಂದ ತಕ್ಷಣ ಸಡನ್ನಾಗಿ ಆ ಮಗಳು ಏನಾದ್ಲು? ಎಷ್ಟು ವರ್ಷದ ಮಗಳು? 12 ವರ್ಷದ ಮಗಳು. ಜೀವವಿಲ್ಲಾರ್ದ ಒಂದು ಶವ ಅಂತ ಯಾವಾಗ ಕರಿತೀವಿ ನಾವು? ಜೀವ ಇಲ್ಲಾರ್ದಾಗ. ಜೀವ ಇದ್ದಾಗ ಮನೆಯಲ್ಲೆಲ್ಲ ಎಲ್ಲ ಕಡೆ ಓಡಾಡ್ತೀವಿ. ಜೀವ ಹೋದ ಮೇಲೆ ಏನು ಮಾಡ್ತೀವಿ? ಹೊರಗಡೆ ತಂದು ಹಿಡಿತೀವಿ ನಾವು. ಅದು ಎಂಥ ಕೋಟ್ಯಾಧಿಪತಿ ಆಗಿರಲಿ, ಸಾಹುಕಾರ ಆಗಿರಲಿ, ಎಂಥತನೇ ಆಗಿರಲಿ, ಸಾವು ಬಂದ ಮೇಲೆ ಏನದು? ಹೆಣ 6 ರೂಪಾಯಿ ಕೂಡ ಬೆಲೆ ಬಾಳಲ್ಲ. ಹಲ್ಲೆಲೂಯಾ. ಆದರೆ ಜೀವ ಇದ್ದಾಗ ಎಷ್ಟೋ ಕೋಟಿಗೆ ಬೆಲೆ ಬಾಳುತ್ತೆ ಈ ದೇಹ. ಕಿಡ್ನಿಗಳು ಎಷ್ಟೋ ಬೆಲೆ ಬಾಳ್ತವೆ, ಕಣ್ಣುಗಳು ಎಷ್ಟೋ ಬೆಲೆ ಬಾಳ್ತವೆ. ಅಷ್ಟೇ ಯಾಕ್ರಿ, ನಿಮ್ಗೆ ಉತ್ಸ ಕೂದಲ ಸಮಾಜ ತಗೊಂಡು ಹೋಗ್ತಾರೆ ಇಲ್ವಾ? ಹಲ್ಲೆಲೂಯಾ. ಆ ಕೂದಲಕ್ಕೂ ಕೂಡ ಏನಿದೆ? ಬೆಲೆ ಇದೆ. ಯಾವಾಗ? ಜೀವ ಇದ್ದಾಗ. ಹಲ್ಲೆಲೂಯಾ. ಜೀವ ಇದ್ದಾಗ ಎಲ್ಲದಕ್ಕೂ ಬೆಲೆ ಇದೆ. ಹಲ್ಲೆಲೂಯಾ. ಒಬ್ರು ಸರ್ವೆ ಮಾಡಿದ್ರು. ಆ ಸರ್ವೆ ನನ್ನ ನೆನಪು ಬರ್ತಾ ಇಲ್ಲ. ಎಷ್ಟೋ ಕೋಟಿಗಳಂತೆ ಈ ಮಾನವನ ದೇಹದಲ್ಲಿರ್ತಕ್ಕಂಥ ಅವಯವಗಳನ್ನು ನೆನೆಸ್ಕೊಂಡ್ರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆ ಸತ್ತು ಹೋದ ಮೇಲೆ ಆ ಒಂದು ಮನೆಗೆ ಆತನು ಹೋದಾಗ, ಅವ್ರು ಆಹ್ವಾನ ಮಾಡಿದಾಗ ಸತ್ತು ಹೋಗಿರ್ತಕ್ಕಂಥ ಆ ಮಗಳು ಏನಾದ್ಲು? ಬದುಕಿದ್ಲು ಪ್ರಿಯರೇ. ಈಗ ಸೇಮ್ ಯಾರಿಗೆ? ಪೇತ್ರನ ಅತ್ತೆಗೆ ಏನು ಮಾಡಿದೆ ಸ್ವಾಮಿ? ಕೈಯನ್ನು ಹಿಡದ. ಅದೇ ರೀತಿಯಾಗಿ ಕೈಯನ್ನು, ಯಾರ ಕೈಯನ್ನು ಹಿಡಿತಾ ಇದ್ದಾನೆ ಈಗ? ಶವದ ಕೈಯನ್ನು ಹಿಡಿತಾ ಇದ್ದಾನೆ. ಪೇತ್ರನ ಅತ್ತೆ ಜೀವ ಇತ್ತು, ಜ್ವರ ಇತ್ತು. ಆ ಜ್ವರ ಎಲ್ಲಿಗೋಯ್ತು ಈಗ? ಎಲ್ಲಿಗೋಯ್ತು? ಅರ್ಥ ಆಗ್ತಾ ಇಲ್ಲ ವಾಕ್ಯ ನಿಮಗೆ. ಜ್ವರ ಎಲ್ಲಿಗೋಯ್ತು? ಏಸಪ್ಪನ ಮೇಲೆ ಹೋಯ್ತು. ಹಲ್ಲೆಲೂಯಾ. ಏಸಪ್ಪನಲ್ಲಿ ಇರ್ತಕ್ಕಂಥ ಸ್ವಸ್ಥತೆ ಯಾರ ಮೇಲೆ ಹೋಯ್ತು?
ಪೇತ್ರನ ಅತ್ತೆಯ ಮೇಲೆ ಹೋಯ್ತು. ಈಗ ಏನಾಗ್ತಾ ಇದೆ, ಅಲ್ಲಿ ಶವ ಇದೆ. ಏಸಪ್ಪನಲ್ಲಿರ್ತಕ್ಕಂಥ ಜೀವ ಎಲ್ಲಿ ಹೋಗ್ತಾ ಇದೆ? ಈಗ ಶವದ ಮೇಲೆ ಹೋಗ್ತಾ ಇದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಮನೆಯಲ್ಲಿ ದುಃಖ ಇತ್ತು, ಯಾರೂ ಮಾಡದ ಕಾರ್ಯಗಳು ಪ್ರಿಯರು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಅವು ಮೂಡಿದ್ವು, ಇಲ್ಲಿ ಇವು ಮೂಡಿದ್ವು, ಅಲ್ಲಿ ಅವಾದವು ಇವಾದವು ಅಂತೇಳಿ. ಹಲ್ಲೆಲೂಯ, ಅದರಿಂದ ಯಾರಿಗಾದ್ರೂ ಪ್ರಯೋಜನ ಇದೆನಾ? ಪ್ರಯೋಜನ ಇಲ್ಲ. ಹಲ್ಲೆಲೂಯ, ದೇವರು ವಾಕ್ಯ ಹೇಳ್ತಾ ಇದೆ, ಏಸಪ್ಪ ಮಾಡಿದಂಥ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ಯಾರು ಕೂಡ ಲೋಕದಲ್ಲಿ ಯಾರು ಕೂಡ ಮಾಡಿಲ್ಲ. ಹುಟ್ಟು ಕುರುಡರಿಗೆ ಕಣ್ಣನ್ನು ಕೊಟ್ಟಿರುವಂಥದ್ದು, ಕುಂಟರು ನಲಿದಾಡುವಂತೆ ಮಾಡಿರುವಂಥದ್ದು, ಕೈ ಇಲ್ಲಾರ್ದಂಥವ್ರಿಗೆ ಕೈಯನ್ನು ಕೊಟ್ಟಿರುವಂಥದ್ದು, ಬತ್ತಿ ಹೋದ ಕೈಗಳಿಗೆ ಬಲವನ್ನ ಕೊಟ್ಟಿರುವಂಥದ್ದು, ಸತ್ತಂತ ವ್ಯಕ್ತಿಗಳನ್ನ ಪುನಃ ಜೀವಿಸುವಂತೆ ಮಾಡಿರುವಂಥದ್ದು. ಪ್ರಿಯರು, ಇವ್ರು ಹೇಳ್ತಾರೆ ಅದ್ಭುತಗಳು. ಸ್ವಲ್ಪ ದೊಡ್ಡ ಅಂಡ್ಯದಾಗ ಕೈ ತಿರ್ಸಿದ್ನೆ, ಸಾಂಬಾರ್ನಾಗ ಕೈ ತಿರ್ಸಿದ್ನೆ, ಇವು ಪವಾಡಗಳಂತ. ಸಾಂಬಾರ್ನಾಗ ಕೈ ತಿರ್ಸಿದ್ರೆ ನಿನ್ನ ಕೈಗೆ ಏನಾಗಲಿಲ್ಲ ಅಂದರೆ ಅದು ಯಾರಿಗಾದ್ರೂ ಪ್ರಯೋಜನ ಇದೆನಾ? ಸಾಂಬಾರ್ನಾಗ ಕೈ ತಿರ್ಸಿದ್ರಪ್ಪ ನಿನಗೇನಾದರೂ ಮೇಲಾಯ್ತಾ? ಹಲ್ಲೆಲೂಯ. ಆದರೆ ಏಸಪ್ಪ ಮಾಡುವ ಅದ್ಭುತಗಳು ಅನೇಕರಿಗೆ ಪ್ರಯೋಜನಕರವಾಗಿವೆ. ಆತನ ಮೇಲೆ ನೀನು ನಂಬಿಕೆ ಇಡುವಾಗ, ಆತನ ಮೇಲೆ ನೀನು ಭರವಸೆ ಇಡುವಾಗ, ಆತನನ್ನ ಮನೆಗೆ, ನಿನ್ನ ಮನೆಗೆ ನೀನು ಆಹ್ವಾನ ಮಾಡಿದಾಗ ನಿನ್ನ ಜೀವಿತದಲ್ಲಿ ಈ ಮೇಲುಗಳನ್ನು ನೀನೇನು ಮಾಡ್ತೀಯಾ? ಅನುಭವಿಸ್ತೀಯ ಪ್ರಿಯರೇ. ಹಲ್ಲೆಲೂಯ. ಒಂದು ಸಾರಿ ಆಲೋಚನೆ ಮಾಡು, ಇಲ್ಲಿಯವರೆಗೆ ದೇವರನ್ನ ನಿನ್ನ ಮನೆಯಲ್ಲಿ ನೀನು ಆಹ್ವಾನ ಮಾಡಿದೀಯಾ? ಹಲ್ಲೆಲೂಯ. ದೇವರ ಮನೆ ಯಾರಾಗಿದ್ದಾರೆ? ನಾನು ನೀವೇ ಆಗಿದ್ದೇವೆ. ನಮ್ಮದೇ ದೇವರ ಮನೆ, ನಾವೇ ದೇವಾಲಯ. ಹಲ್ಲೆಲೂಯ. ನಮ್ಮ ಮನೆಗೆ ಸಪ್ರೇಟ್ ದೇವ್ರ ಮನೆ ಅಂತೇಳಿ ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ದೇವ್ರ ಮನೆ ಇಲ್ಲ ಅಲ್ಲಿ ಯಾರು ವಾಸ ಮಾಡ್ತಾರ? ಏಸಪ್ಪ ವಾಸ ಮಾಡ್ತಾನೆ. ಅಲ್ಲಿ ಆತನಿಗೆ ಪರಿಪೂರ್ಣವಾಗಿ ನಾವು ಸ್ಥಳವನ್ನು ಕೊಡಬೇಕು ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ಇವತ್ತಿನ ದಿನ ಅಬ್ರಹಾಮನು ದೇವರನ್ನ ಮನೆಗೆ ಆಹ್ವಾನ ಮಾಡಿದ. ಏನನ್ನ ಹೊಂದಿಕೊಂಡ? ಸಂತಾನ ಭಾಗ್ಯವನ್ನ ಹೊಂದಿಕೊಂಡ. ಮಾರ್ತಳು ಮರಿಯಳು ದೇವರನ್ನ ಆಹ್ವಾನ ಮಾಡಿದ್ರು, ಬೇರ್ಪಡಲಾರದಂತ ಭಾಗವನ್ನು ಅವರು ಹೊಂದಿಕೊಂಡ್ರು. ಜಕ್ಕಯ್ಯನು ದೇವರನ್ನ ಆಹ್ವಾನ ಮಾಡಿದ, ರಕ್ಷಣೆಯನ್ನ ಹೊಂದಿಕೊಂಡ. ಪೇತ್ರನ ಅತ್ತೆಯ ಮನೆಗೆ ದೇವರನ್ನ ಅವರು ಆಹ್ವಾನ ಮಾಡಿದ್ರು, ಆಕೆಗಿರುವಂತ ಅನಾರೋಗ್ಯ ಎಲ್ಲ ತೊಲಗಿ ಹೋಯಿತು. ಯಾಯೀರನ್ನು ಕೂಡ ತನ್ನ ಮನೆಗೆ ದೇವರನ್ನು ಆಹ್ವಾನ ಮಾಡಿದ. ಸತ್ತು ಹೋಗಿರ್ತಕ್ಕಂಥ ಮಗಳು ಏನಾದ್ಲು? ಬದುಕಿದ್ಲು ಪ್ರಿಯರೇ. ಹಲ್ಲೆಲೂಯ. ಸತ್ತು ಹೋದಂಥ ಸ್ಥಿತಿ ಅಂದ್ರೆ ಯಾವುದಕ್ಕೆ ಸಾದೃಶ್ಯ ಅಂದ್ರೆ, ನಿನ್ನ ಜೀವಿತದಲ್ಲಿ ಎಂದಿಗೂ ಕೂಡ ಬದಲಾವಣೆ ಆಗಲ್ಲ. ಕೊರಡು ಬಂಜರು ಆ ಸ್ಥಿತಿಗೆ ಏನಾಗಿದೆ? ಸತ್ತು ಹೋಗಿರುವಂಥದ್ದು ಅನ್ನೋದು ಸಾದೃಶ್ಯವಾಗಿದೆ ಪ್ರಿಯ. ನನ್ನ ದೇವರು ವಾಕ್ಯ ಹೇಳುತ್ತೆ, ಆತನು ಬಂಜರು ಭೂಮಿಯಲ್ಲಿ ನದಿಗಳನ್ನ ಹರಿಯ ಮಾಡುವ ದೇವರಾಗಿದ್ದಾನೆ. ಬಂಜೆಗೆ ಮಕ್ಕಳನ್ನು ಅನುಗ್ರಹ ಮಾಡಿ ಆಕೆ ಸಂತೋಷದಿಂದ ನಲಿದಾಡುವಂತೆ ಮಾಡುವ ದೇವರಾಗಿದ್ದಾನೆ. ಕೀರ್ತನೆಗಳಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥಗಳಲ್ಲಿ ನಾವು ನೋಡುವಾಗ ದೇವರು ಏನಾಗಿದ್ದಾನೆ? ಆತನು ಮಾತು ಕೊಟ್ಟಂತ ದೇವರು, ಮಾತು ತಪ್ಪದ ದೇವರಾಗಿದ್ದಾನೆ. ನಂಬಿ ಬಂದಂಥವರ ಜೀವಿತದಲ್ಲಿ ಇರುವಂಥ ಎಲ್ಲ ಬಂಧನಗಳನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನರು ನೀವು ಆಹ್ವಾನ ಮಾಡಿದ್ರಿ ಏಸಪ್ಪನನ್ನು ನಿಮ್ಮ ಮನೆಗೆ? ಹಲ್ಲೆಲೂಯ. ನಿಮ್ಮ ಹೃದಯದಲ್ಲಿ ಬೇರೆ ಬೇರೆ ಯಾವ್ದಾರೋ ಇದಾರೇನು, ಆದ್ರೆ ಇವತ್ತಾದರೂ ಆತನ ವಾಕ್ಯ ಹೇಳ್ತಾ ಇದೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯ. ಓದಿ ಕೊನೆಯದಾಗಿ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು 20ನೇ ವಚನದ ಪ್ರಾರಂಭದ ಲೈನ್, ದೇವರ ಕಡೆಗೆ ತಿರುಗಿಕೋ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ನಿನ್ನ ಮನೆಗೆ ಆಹ್ವಾನ ಮಾಡಿದೀಯಾ? ನಿನ್ನ ಜೀವಿತದಲ್ಲಿ ಆಹ್ವಾನ ಮಾಡಿದೀಯಾ? ನಿನ್ನ ಹೃದಯದಲ್ಲಿ ಆಹ್ವಾನ ಮಾಡಿದೀಯಾ? ಏಸಪ್ಪನನ್ನ ಆಹ್ವಾನ ಮಾಡಿ ಸುಳ್ಳು ಹೇಳಿದ್ರೆ ಪ್ರಯೋಜನ ಇಲ್ಲ. ಏಸಪ್ಪನನ್ನ ಆಹ್ವಾನ ಮಾಡಿ ಅಕ್ರಮವಾದ ಜೀವಿತ ಜೀವಿಸಿದ್ರೆ ಪ್ರಯೋಜನ ಇಲ್ಲ. ಏಸಪ್ಪನನ್ನ ಆಹ್ವಾನ ಮಾಡಿ ತಪ್ಪಾದ ಕಾರ್ಯಗಳನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಏಸಪ್ಪನನ್ನ ಆಹ್ವಾನ ಮಾಡಿ ತಪ್ಪಾದ ಜೀವಿತದಲ್ಲಿ ನೀನು ಜೀವಿಸಿದ್ರೆ ಪ್ರಯೋಜನ ಇಲ್ಲ. ನಿನ್ನ ಜೀವಿತದಲ್ಲಿ ಬಲ ಇರಲ್ಲ, ಶಕ್ತಿ ಇರಲ್ಲ, ಅಭಿಷೇಕ ಇರೋದಿಲ್ಲ. ಏಸಪ್ಪನನ್ನ
ನಂಬಿದ ಮೇಲೆ ಪರಿಪೂರ್ಣವಾಗಿ ಆತನಂತೆ ನೀನೇನು ಮಾಡಬೇಕು, ಜೀವಿಸಬೇಕು. ದೇವರ ಅಭಿಷೇಕ ಕೊಟ್ಟಿದ್ದಾನೆ, ನಂಬಿದಂಥವರೆಲ್ಲರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇದೆ. ಆದರೆ ಇವತ್ತಿನ ದಿನ ಆ ಅಭಿಷೇಕವನ್ನು ನೀನು ಕಳೆದುಕೊಂಡಿದೆಯೇನೋ, ಮೊದಲಿರುವಂಥ ಭಕ್ತಿಯನ್ನು ನೀನು ತೆಗೆದುಹಾಕೊಂಡಿದೆಯೇನೋ. ಇವತ್ತೇ ಒಳ್ಳೆಯ ಒಂದು ಸುಪ್ರಸನ್ನತೆಯ ಕಾಲವಾಗಿದೆ. ಪುನಃ ಭಕ್ತಿಯ ಸಂಜೀವನೆ ಆಗಬೇಕು. ಭಕ್ತಿ ಏನಾಗಬೇಕು, ಹೆಚ್ಚಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ನಿಮ್ಮ ಮನೆಯಲ್ಲಿ ನೀವು ದೇವರನ್ನು ಆಹ್ವಾನ ಮಾಡಿದ್ದೀರಾ, ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ಆಹ್ವಾನ ಮಾಡಿದ್ದೀರಾ. ಇವತ್ತು ಯಾಕೆ ಈ ಕಷ್ಟಗಳು, ಇವತ್ತು ಯಾಕೆ ಈ ದುಃಖಗಳು, ಇವತ್ತು ಯಾಕೆ ಈ ನೋವುಗಳು, ಯಾಕೆ ಈ ಬಾಧಗಳು, ಯಾಕೆ ಈ ಸಾಲದ ನೋವುಗಳು? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ದೇವರು ಮಾತಾಡ್ತಾ ಇದ್ದಾರೆ, ನಿನ್ನ ಜೀವಿತ ಯಾರಿಗೆ ಅಂಕಿತ ಮಾಡಿದೆಯಾ? ನೀವು ನಿನ್ನ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದೆಯಾ? ಯಾವ ವಿಷಯದಲ್ಲಿ ತಪ್ಪಿ ಹೋಗಿದೆ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ದೇವರ ಮನೆಗೆ, ನಿನ್ನ ಹೃದಯದಲ್ಲಿ ದೇವರನ್ನು ಆಹ್ವಾನ ಮಾಡಿದೀಯಾ? ದೇವರನ್ನ ಅವರವರ ಮನೆಗಳಿಗೆ ಆಹ್ವಾನ ಮಾಡಿದಂಥ ಭಕ್ತರ ಜೀವಿತದಲ್ಲಿ ಆಗಿರುವ ಮೇಲುಗಳನ್ನು ನಾವು ನೋಡಿದ್ದೇವೆ. ಆ ಮೇಲುಗಳು ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಇಲ್ಲ? ಒಂದು ಸಾರಿ ಆದ್ರೆ ಆಲೋಚನೆ ಮಾಡಿದೀಯಾ? ನಿನ್ನಲ್ಲಿರ್ತಕ್ಕಂಥ ಫಾಲ್ಟ್ಸ್ಗಳೇ, ನಿನ್ನಲ್ಲಿರುವಂಥ ತಪ್ಪುಗಳೇ ಆಶೀರ್ವಾದಗಳನ್ನು ತಡೆ ಹಿಡಿತಾ ಇದೆ ಪ್ರಿಯಳೇ. ಹಲ್ಲೆಲೂಯಾ. ಸರಿ, ಆಲೋಚನೆ ಮಾಡು. ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ಶರೀರ ಸಂಬಂಧವಾಗಿ ವಾಸ ಮಾಡ್ತಾ ಇದೆಯಾ? ಯಾವ ವಿಷಯದಲ್ಲಿ ಲೋಕಾನುಸಾರವಾಗಿ ನಡೀತಾ ಇದೆಯಾ? ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡು, ಸ್ವಾಮಿ ಆ ವಿಷಯದಲ್ಲಿ ನಾನು ತಪ್ಪಿ ಹೋಗಿದ್ದೇನೆ, ನಾನು ಆ ರೀತಿಯಾಗಿ ಜೀವಿಸಬಾರ್ದಾಗಿತ್ತು. ನಿನ್ನ ನಾಮಕ್ಕೆ ಮಹಿಮೆ ತರುವ ಹಾಗೆ ಜೀವಿಸಬೇಕಾದ ನಾನು ನಿನ್ನ ನಾಮವನ್ನು ದೂಷಣೆಯ ರೀತಿಯಲ್ಲಿ ಜೀವಿಸ್ತಾ ಇದ್ದೇನಪ್ಪ. ನನ್ನನ್ನು ನೋಡಿದಂಥವರು ಯೇಸುವನ್ನು ನೋಡುವ ಹಾಗೆ, ನನ್ನನ್ನು ನೋಡಿದಂಥವರು ಪ್ರಕಾಶವನ್ನ ಹೊಂದುವ ಹಾಗೆ ಇರಬೇಕೆಂಬುದಾಗಿ ನೀನು ಆಸೆ ಪಟ್ಟಿದ್ದೀಯಪ್ಪ. ಆದರೆ ಇವತ್ತಿನ ದಿನ ನನ್ನ ಜೀವಿತ ಬಹಳ ಬರ್ಬಲವಾಗಿದೆ, ಬಲಹೀನವಾಗಿದೆ, ದುರ್ಬಲವಾಗಿದೆ. ಸ್ವಾಮಿ, ನನ್ನ ಜೀವಿತವನ್ನು ಮಾರ್ಪಡಿಸು. ನನ್ನ ಒಳಗಡೆ ಆಹ್ವಾನ ಮಾಡ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡು. ದೇವರು ತಟ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೋ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಅವನ ಬಳಿಗೆ ಬಂದು ಊಟ ಮಾಡುವೆನು, ನಾನು ನನ್ನ ತಂದೆ ಎಂಬುದಾಗಿ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸಂದರ್ಭದಲ್ಲಿ ದೇವರ ಆಹ್ವಾನ ಇದ್ದೇನೆ. ಒಂದ್ಸಾರಿ ಪ್ರಾರ್ಥನೆ ಮಾಡು. ಮೌನವಾಗಿರಬೇಡ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರ ಪರಲೋಕ ತಂದೆ, ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ನೀನು ಮಾತನಾಡಿದ ಸ್ತೋತ್ರ. ಯಾರು ಸ್ವಾಮಿ ನಿನ್ನನ್ನು ಆಹ್ವಾನ ಮಾಡಿದರು ಅವರ ಜೀವಿತದಲ್ಲಿ ಖಂಡಿತವಾಗಿ ನೀನು ಆಶೀರ್ವಾದವನ್ನು ಕೊಡುತ್ತೇನೆ ಎಂಬುದಾಗಿ ಸ್ವಾಮಿ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಂದಂಥವರೆಲ್ಲರನ್ನು, ಅವರ ಕುಟುಂಬಗಳನ್ನು, ಅವರ ಜೀವಿತಗಳೆಲ್ಲವನ್ನ ನಿನ್ನ ಹಸ್ತಗೊಳಿಸಿಕೊಡುತ್ತಾ ಅವರ ಬಲಹೀನತೆಗಳೆಲ್ಲವನ್ನ ಸ್ವಾಮಿ ನಿನ್ನ ಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ನಿನ್ನಲ್ಲಿರುವಂಥ ಬಲ, ಶಕ್ತಿ, ಐಶ್ವರ್ಯ, ಆಶೀರ್ವಾದ ಸ್ವಾಮಿ, ಆರೋಗ್ಯ, ಸ್ವಸ್ಥತೆ ಸ್ವಾಮಿ, ಗರ್ಭಫಲದ ಬಹುಮಾನ ಎಲ್ಲವುಗಳನ್ನು ಸ್ವಾಮಿ ಅವರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆ, ಸ್ವಸ್ಥ, ಸಮಾಧಾನ, ಆರೋಗ್ಯ ಉಂಟಾಗಿದೆ ಎಂಬುದು ಪ್ರಾರ್ಥಿಸಿ ಅರ್ಪಿಸಬೇಡಿ ಒಂದಿದೆ ಪರಮ ತಂದೆ. ಆಮೇಲೆ ಸಮಯದಲ್ಲಿ ಮೊಣಕಾಲವರು ಕೂತ್ಕೊಳ್ಳೋಣ. ಸೆಕೆಂಡ್ ಹೇಳೋದು ಬೇಡ, ಚಾರ್ಜಿಂಗ್